ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ಇದು ಬಂದು ಡೇ 22 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನಿಮಗೆ ಈ 30 ಡೇಸ್ ಅಲ್ಲಿ ನೀವು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂತೀರಾ. ಅದು ಬಂದು ಕಂಪ್ಲೀಟ್ ಫ್ರೀ ಆಗಿ ₹1 ಕೊಡದಂಗೆ. ಸೊ ನೀವು ನೋಡಕ್ ಬಂದ್ರೆ ಈ ಡೇ 1 ಇಂದ ಹಿಡಿದು ಇಲ್ಲಿವರೆಗೂ ನಿಮಗೆ ಕಂಪ್ಲೀಟ್ ಬೇಸಿಕ್ಸ್ ಆಗಲಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಟ್ರೇಡಿಂಗ್ ಅಲ್ಲಿ ಏನೇನ್ ಕಲಿಬೇಕು, ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಏನೇನ್ ಕಲಿಬೇಕು ಎಲ್ಲ ನಾನು ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದೀನಿ. ಬಟ್ ಇವಾಗಿಂದ ಬಂದ್ಬಿಟ್ಟು ಒಂದ್ ಸ್ವಲ್ಪ ನಾನು ಅಡ್ವಾನ್ಸ್ ಹೋಗ್ತಾ ಇದ್ದೀನಿ. ಸೊ ಅಡ್ವಾನ್ಸ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೀನಿ ಅಂಡ್ ಸ್ವಲ್ಪ ರಿಸ್ಕಿ ಕಾನ್ಸೆಪ್ಟ್ ಹೋಗ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಓವರ್ ಟೈಮ್ ತಗೊಂಡು ಸ್ವಲ್ಪ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ದೊಡ್ಡದಾಗಬಹುದು, ಬಟ್ ನಾಲೆಜ್ ಅಂತೂ 100% ಇರುತ್ತೆ. ಅಂಡ್ ನಿಮ್ಗೆ ಗೊತ್ತಾಯ್ತಾ, ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಫಸ್ಟ್ ಎಲ್ಲ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬಿಡೋದು. ನಾನು ನಿಮ್ಗೆ ಓಪನ್ ಆಗಿ ಹೇಳ್ತೀನಿ. ಸೊ ಇವಾಗ ಬಂದ್ಬಿಟ್ಟು ನಾವು ಕಲ್ತ್ಕೊಂತ ಬಂದ್ಬಿಟ್ಟು ಫ್ಯೂಚರ್ಡ್ ಆಪ್ಷನ್ಸ್. 90% ಜನಕ್ಕೆ ಫ್ಯೂಚರ್ಡ್ ಆಪ್ಷನ್ಸ್ ಅಲ್ಲಿ ತುಂಬಾ ಡೌಟ್ಸ್ ಇರುತ್ತೆ. ಕೆಲವರಿಗೆ ಫ್ಯೂಚರ್ಸ್ ವರ್ಕ್ ಆಗುತ್ತೆ ಅಂತಾನೆ ಗೊತ್ತಿರಲ್ಲ, ಆಪ್ಷನ್ಸ್ ವರ್ಕ್ ಆಗುತ್ತೆ ಅಂತಾನೆ ಗೊತ್ತಿರಲ್ಲ, ಎರಡು ಡಿಫ್ರೆನ್ಸ್ ಏನು ಅಂತಾನೆ ಗೊತ್ತಿರಲ್ಲ. ತುಂಬಾ ಡೌಟ್ಸ್ ಇದೆ. ಸೊ ನಾನು ನಿಮ್ಗೆ ಎಲ್ಲ ನಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ, ಕನ್ನಡದಲ್ಲಿ ನಾನು ನಿಮ್ಗೆ ಎಲ್ಲ ಅರ್ಥ ಆಗೋ ತರ ಹೇಳ್ಕೊಟ್ಬಿಡ್ತೀನಿ. ಸೊ ಹಂಗೆ ನಾನು ಮಾಡಿದ್ರೆ ನೀವು ನನಗೆ ಲೈಕ್ ಮಾಡಬೇಕು, ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಅಷ್ಟೇನಾ? ಓಕೆ, ಬನ್ನಿ ನಾವು ಡೈರೆಕ್ಟ್ ಟಾಪಿಕ್ ಹೋಗ್ಬಿಡೋಣ. ಸೊ ನೀವು ನೋಡಕ್ ಬಂದ್ರೆ ಈಗ ಫಸ್ಟ್ ನಾನು PDF ಬಂದ್ಬಿಟ್ಟಿದ್ದೀನಿ. ಅಂಡ್ ಈ PDF ಅಲ್ಲಿ ನಿಮಗೆಲ್ಲ ಸಿಂಪಲ್ ಅಲ್ಲಿ ಇರುತ್ತೆ, ರಿವಿಷನ್ ತರ ಆಗುತ್ತೆ. ನಿಮ್ಗೆ ಏನಾದ್ರು ಬೇಕಿದ್ರೆ ಹೇಗೆ ಸಿಗುತ್ತೆ ಅಂತ ನಿಮಗೆ ಗೊತ್ತಿದೆ, ಇನ್ಸ್ಟಾಗ್ರಾಮ್ ಒಂದೊಂದು ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಕಳಿಸ್ಕೊಟ್ಬಿಡ್ತೀನಿ. ಓಕೆನಾ? ಸೊ ಇವಾಗ ಬನ್ನಿ, F&O ಅಂತ ಇದೆ. F ಅಂದ್ರೆ ಫ್ಯೂಚರ್ಸ್, O ಅಂದ್ರೆ ಆಪ್ಷನ್ಸ್. ಇದನ್ನ F&O ಅಂತ ಅಂತಾರೆ, FNO ಅಂತಾರೆ. ಎನ್ ಫಾರ್ ಏನಾದ್ರು ಇಟ್ಕೊಳ್ಳಿ, ನಟ್ಸ್, ನೆಕ್ಸ್ಟ್ ಏನಾದ್ರು ಇಟ್ಕೊಳ್ಳಿ, FNO ಅಂತಾನು ಕರಿತೀರಿ. ಸೊ ಇದೇನು ಸರ್ ಫ್ಯೂಚರ್ಡ್ ಆಪ್ಷನ್ಸ್ ಅಂತಂದ್ರೆ ನಾನು ನಿಮ್ಗೆ ಒಂದು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಂತ ಏನೂ ಇಲ್ಲ, ಎಲ್ಲಾದ್ರೂ ನಾವು ಫಸ್ಟ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಕರಿತೀರಿ. ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ನಮಗೆ ಸ್ಟಾಕ್ ಮಾರ್ಕೆಟ್ ಬರುತ್ತೆ. ಸೊ ಅದೇ ರೀತಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀರಿ. ಇನ್ಸ್ಟ್ರೂಮೆಂಟ್ಸ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಏನು, ನಿಮಗೆ ಡಿಫ್ರೆಂಟ್ ಮ್ಯೂಸಿಕ್ ಬಾರಿಸೋ ಆ ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದು ಗಿಟಾರ್ ಆಗ್ಬೋದು, ತಬಲಾ ಆಗ್ಬೋದು, ಈ ತರ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಅದೇ ರೀತಿನೇ ನಮಗೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲೂ ತುಂಬಾ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಹೇಗೆ ಸ್ಟಾಕ್ಸ್ ಅನ್ನೋದು ನಮ್ದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಬಾಂಡ್ಸ್ ಅಂತೀವಿ ಅದನ್ನ ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ, ಮ್ಯೂಚುವಲ್ ಫಂಡ್ಸ್ ಎಲ್ಲದಕ್ಕೂ ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅನ್ನೋದು ಅದೊಂದು ಸೆಪರೇಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿರೈವೇಟಿವ್ಸ್ ಅನ್ನೋದು ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇದೆ. ಅದರಲ್ಲಿ ನಮಗೆ ಈ ಫ್ಯೂಚರ್ಡ್ ಆಪ್ಷನ್ಸ್, ಫಾರ್ವರ್ಡ್ಸ್, ಮತ್ತೆ ನಿಮಗೆ ಈಗ ತುಂಬಾ ಇದೆ, 4 ತರ ಬರುತ್ತೆ. ಸೊ ನಾನು ನಿಮ್ಗೆ ಅದನ್ನ ಹೇಳ್ಕೊಟ್ಬಿಡ್ತೀನಿ. ಓಕೆನಾ? ಸೊ ನಾವು ಮೇನ್ ಆಗಿ ಫಸ್ಟ್ ತಿಳ್ಕೊಳ್ಳೋಣ, ಆಮೇಲೆ ಮೇನ್ ಆಗಿಲ್ಲ ಬರೋಣ. ಬಟ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಇವೆಲ್ಲ ಬರೋದಿಲ್ಲ, ನಿಮ್ಗೆ ಏನೇನ್ ಬೇಕೋ ಅದನ್ನ ಹೇಳ್ಕೊಡ್ತೀನಿ. ಸೊ ಬನ್ನಿ ಇವಾಗ ಡೈರೆಕ್ಟ್ ಟಾಪಿಕ್ ಹೋಗೋಣ. ವಾಟ್ ಈಸ್ ಡಿರೈವೇಟಿವ್? ಫಸ್ಟ್ ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಡಿರೈವೇಟಿವ್ ನಿಮಗೆ ಫ್ಯೂಚರ್ಡ್ ಆಪ್ಷನ್ಸ್ ಬರೋದು. ಸೊ ಫಸ್ಟ್ ನಾವು ಡಿರೈವೇಟಿವ್ಸ್ ನ ತಿಳ್ಕೊಂಡ್ಬಿಡೋಣ. ಸೊ ಡಿರೈವೇಟಿವ್ ಅಂತ ಅಂದ್ರೆ ಇಟ್ಸ್ ಅನ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ದಟ್ ಗೆಟ್ಸ್ ಇಟ್ಸ್ ವ್ಯಾಲ್ಯೂ ಫ್ರಮ್ ಅನದರ್ ಅಸೆಟ್. ಈ ಡಿರೈವೇಟಿವ್ಸ್ ಯಾವುದೇ ರೀತಿ ವ್ಯಾಲ್ಯೂ ಇರಲ್ಲ. ಫಾರ್ ಎಕ್ಸಾಂಪಲ್ ಸ್ಟಾಕ್ ಅನ್ನೋದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಬಟ್ ಆ ಸ್ಟಾಕ್ ಓನ್ ವ್ಯಾಲ್ಯೂ ಇರುತ್ತೆ. ಬಟ್ ಡಿರೈವೇಟಿವ್ ಅಲ್ಲಿ ಅದಕ್ಕೆ ಓನ್ ವ್ಯಾಲ್ಯೂ ಅನ್ನೋದು ಇರಲ್ಲ. ಅದು ಬಂದ್ಬಿಟ್ಟು ಅದು ಇನ್ನೊಂದು ಅಸೆಟ್ ಏನಿರುತ್ತೆ ಅದ್ರದ್ದು ವ್ಯಾಲ್ಯೂ ಇದು ತಗೊಳುತ್ತೆ. ಸರ್ ಅದು ಹೇಗೆ ಸರ್? ನಾನು ನಿಮ್ಗೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಲಿದೆ, ಹಾಲ್ದು ಮತ್ತೆ ಅದ್ರದ್ದು ಬೈ ಪ್ರಾಡಕ್ಟ್ ಏನು? ಅದ್ರ ಬೈ ಪ್ರಾಡಕ್ಟ್ ಬಂದ್ಬಿಟ್ಟು ಮೊಸರು. ಸೊ ಅದೇ ರೀತಿನೇ ಇವಾಗ ಈಗ ಮೊಸರು ಡಿರೈವೇಟಿವ್ ಏನಾಗಿದೆ, ಮೊಸರು ಬಂದ್ಬಿಟ್ಟು ಒಂದು ಅಂಡರ್ಲೈನ್ ಅಸೆಟ್. ಮೈನ್ ಅಸೆಟ್ ಬಂದ್ಬಿಟ್ಟು ಏನು ನಮ್ದು? ಮೈನ್ ಅಸೆಟ್ ಬಂದ್ಬಿಟ್ಟು ನಮ್ದು ಹಾಲು. ಸೊ ಅದೇ ರೀತಿ ಈಗ ಮೊಸರು ಪ್ರೈಸ್ ಬಂದು ಹಾಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಲ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಮೊಸರು ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎಂತಕ್ಕೆ ಅಂತಂದ್ರೆ ಇದು ಒಂದಕ್ಕೆ ಒಂದು ಲಿಂಕ್ ಆಗಿದೆ. ಅದೇ ರೀತಿ ಡಿರೈವೇಟಿವ್ಸ್ ಅನ್ನು ನೋಡ್ತೀರಾ ಅಂತಂದ್ರೆ ಇದರಲ್ಲಿ ಇದಕ್ಕೆ ಯಾವುದೇ ರೀತಿ ವ್ಯಾಲ್ಯೂ ಅನ್ನೋದು ಇರಲ್ಲ. ಇದ್ರದ್ದು ಮೈನ್ ವ್ಯಾಲ್ಯೂ ಬಂದ್ಬಿಟ್ಟು ಇನ್ನೊಂದು ಅಸೆಟ್ ಅಲ್ಲಿ ಇರುತ್ತೆ. ಇದು ಡಿರೈವೇಟಿವ್ ಅನ್ನೋದು ಒಂದು ಮೊಸರು, ಬಟ್ ಅದ್ರದ್ದು ಮೈನ್ ಪ್ರಾಡಕ್ಟ್ ಏನು ಅದು ಬೇರೆ ಇರುತ್ತೆ. ಸೊ ಅದೇ ನಾನು ಹೇಳ್ತಿದ್ದು ಹೇಗೆ ಅಂತಂದ್ರೆ ನಿಫ್ಟಿ ಬಂದ್ಬಿಟ್ಟು ಮೈನ್ ಪ್ರಾಡಕ್ಟ್, ಅದರಲ್ಲಿ ಫ್ಯೂಚರ್ಡ್ ಆಪ್ಷನ್ಸ್ ಅನ್ನೋದು ನಿಮಗೆ ಬೈ ಪ್ರಾಡಕ್ಟ್. ನಿಫ್ಟಿ ಮೇಲಕ್ಕೆ ಹೋದ್ರೆ ನಿಮ್ದು ಫ್ಯೂಚರ್ಡ್ ಆಪ್ಷನ್ಸ್ ಕೂಡ ಮೇಲಕ್ಕೆ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ಅನ್ನೋದು ಅದಕ್ಕೆ ಅದರಲ್ಲೊಂದು ಡಿರೈವೇಟಿವ್. ಇವೆಲ್ಲ ಡಿರೈವೇಟಿವ್ಸ್ ಅಂತ ಕರಿತೀರಿ. ಅರ್ಥ ಆಯ್ತಾ? ಸೊ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡ್ಕೊಳ್ಳಿ. ನಾವು ಮುಂದಕ್ಕಿಂತ ಸಿಂಪಲ್ ಆಗಿ ಅರ್ಥ ಆಗುತ್ತೆ, ನಿನ್ನ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಫ್ಯೂಚರ್ಸ್, ಆಪ್ಷನ್ಸ್. ಸರ್ ಫ್ಯೂಚರ್ಸ್ ಅಲ್ಲಿ ಆಪ್ಷನ್ಸ್ ಏನ್ ಡಿಫ್ರೆನ್ಸ್ ಇದೆ ನಾನು ನಿಮ್ಗೆ ಅದನ್ನು ಹೇಳ್ಬಿಡ್ತೀನಿ. ಸರ್ ಈ ಡಿರೈವೇಟಿವ್ ಏನಿದೆ ಇದರಲ್ಲಿ 4 ತರ ಇದೆ. ಬಟ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೇಲೆ ನಾವು ತಿಳ್ಕೊಬೇಕಿರೋದು 2. ಡಿರೈವೇಟಿವ್ ಅಲ್ಲಿ ನಿಮ್ಗೆ 4 ಯಾವ್ದು ಇರುತ್ತೆ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಬಿಕಾಸ್ ಇವೆಲ್ಲ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಯಾರು ಹೇಳ್ಕೊಡೋದಿಲ್ಲ. ಡಿರೈವೇಟಿವ್ ಅಲ್ಲಿ ಮೇಜರ್ ಆಗಿ 4 ತರ ಇರುತ್ತೆ. ಒಂದು ಬಂದ್ಬಿಟ್ಟು ನಾವು ಫಾರ್ವರ್ಡ್ ಅಂತ ಕರಿತೀರಿ. ಇನ್ನ ಒಂದ್ ಬಂದ್ಬಿಟ್ಟು ನಾವು ಫ್ಯೂಚರ್ಸ್, ಇನ್ನ ಒಂದ್ ಬಂದ್ಬಿಟ್ಟು ಆಪ್ಷನ್ಸ್, ಇನ್ನ ಒಂದ್ ಬಂದ್ಬಿಟ್ಟು ಸ್ವಾಪ್ಸ್ ಅಂತ ಒಂದ್ ಬರುತ್ತೆ. ಸೊ ನಮ್ಗೆ ಇದು ಫಾರ್ವರ್ಡ್ ಮತ್ತೆ ನಮ್ಗೆ ಸ್ವಾಪ್ಸ್ ಏನ್ ಅಷ್ಟೊಂದು ಯೂಸ್ ಆಗಲ್ಲ ಸ್ಟಾಕ್ ಮಾರ್ಕೆಟ್, ಅದೇನು ಇಲ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ತಿಳ್ಕೊಳ್ಳೋದು ಬೇಡ, ಬಟ್ ನಿಮ್ಗೆ ಐಡಿಯಾ ಇರಲಿ ಅಂತ ಹೇಳ್ತಿದ್ದೀನಿ. ನಿಮ್ಮೆಲ್ಲ ಫಿನಾನ್ಷಿಯಲ್ ಮಾರ್ಕೆಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಾವು ಮೈನ್ ಆಗಿ ಮಾಡೋದು ಬಂದ್ಬಿಟ್ಟು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. ಓಕೆನಾ? ಇವೆರಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಮೇಜರ್ ಗೆ ಯೂಸ್ ಮಾಡ್ತೀರಿ. ನಾವು ಇದನ್ನ ಮಾತ್ರ ತಿಳ್ಕೊಳ್ಳೋಣ, ಬಟ್ ಒಂದು ಐಡಿಯಾ ಇದೆ ಅಂದ್ಬಿಟ್ಟು ನಾನು ನಿಮ್ಗೆಲ್ಲ ಹೇಳಿರೋದು. ಓಕೆನಾ? ಅಂಡ್ ತುಂಬಾ ಜನ ಡೌಟ್ ಇರುತ್ತೆ, ಸರ್ ಈ ಫ್ಯೂಚರ್ ಆಪ್ಷನ್ಸ್ ಆಗಲಿ ಡಿರೈವೇಟಿವ್ಸ್ ಆಗಲಿ ಇದೆಂತಕ್ಕೆ ಸರ್ ವರ್ಕು, ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತಂದ್ರೆ ನಾವು ಮೈನ್ ಅಸೆಟ್ ಟ್ರೇಡ್ ಮಾಡ್ಕೊಂಬೋದಲ್ಲ ಅನ್ನೋದು ಇರುತ್ತೆ. ಸೊ ಅದನ್ನು ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಬರೋಣ. ಫಸ್ಟ್ ನಾವು ಇಲ್ಲಿ ಫ್ಯೂಚರ್ ಆಪ್ಷನ್ಸ್ ಡಿಫ್ರೆನ್ಸ್ ತಿಳ್ಕೊಂಬಿಡೋಣ ಗೈಸ್. ಆಯ್ತಾ? ಡಿಫ್ರೆನ್ಸ್ ತಿಳ್ಕೊಂಬಿಡೋಣ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಡಿಫ್ರೆನ್ಸ್ ಗಿನ್ನ ಫಸ್ಟ್ ನಿಮ್ಗೊಂದು ಅರ್ಥ ಇಡ್ಬಿಡ್ತೀನಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಎಲ್ಲೋಯ್ತದು? ಅದು ಸೈಡ್ ಹಾಕಿಲ್ವಾ ನಾನು? ಓಕೆ ಬನ್ನಿ ಗೈಸ್, ಪರವಾಗಿಲ್ಲ. ನಾನು ನಿಮಗೆ ಫ್ಯೂಚರ್ಡ್ ಆಪ್ಷನ್ಸ್ ಇದಲ್ಲೇ ಹೇಳ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಫ್ಯೂಚರ್ಸ್ ಅಂದ್ರೆ ಏನು, ಆಪ್ಷನ್ಸ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ.
ಈಗ ನೀವು ನೋಡಕ್ ಬಂದ್ರೆ ಫ್ಯೂಚರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಫ್ಯೂಚರ್ಸ್ ನಿಮ್ಗೆ ಏನಾಯ್ತು, ಫ್ಯೂಚರ್ ಆಪ್ಷನ್ಸ್ ಒಂದು ಮೀನಿಂಗ್ ಹೇಳ್ಬಿಟ್ಟು ಕ್ಲೀನ್ ಅರ್ಥ ಆಗಂಗೆ ಎಕ್ಸಾಂಪಲ್ ಜೊತೆ ಅಂತ ಹೇಳ್ತೀನಿ. ಸೊ ಈಗ ನೀವು ನೋಡಕ್ ಬಂದ್ರೆ ಇದರಲ್ಲಿ ಮೀನಿಂಗ್ ಏನು ಡಿಫ್ರೆನ್ಸ್ ಏನು ಇಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಲ್ಯಾಂಡ್ ಇದೆ ಆಯ್ತಾ, ಈಗ ನನ್ನ ಹತ್ರ ಒಂದು ಲ್ಯಾಂಡ್ ಇದೆ, ಅದು ಬಂದ್ಬಿಟ್ಟು ಜಸ್ಟ್ ಒಂದ್ ಎಕರೆ ಲ್ಯಾಂಡ್ ಇರ್ಬೋದು. ನಾನು ಸುಮ್ಮನೆ 1 ಎಕರೆ ಎಷ್ಟು ಕಮ್ಮಿ ಸಿಗಲ್ಲ, ಬಟ್ ನಾನು ಸುಮ್ಮನೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಒಂದು 25,000 ಅಂತ ಇಟ್ಕೊಳ್ಳೋಣ, ಓಕೆನಾ. ಇದು 25,000 ಅಂತ ಇಟ್ಕೊಳ್ಳೋಣ. ಸೊ ಇವಾಗ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈ ಏನ್ ಜಾಗ ಇದೆ ಇದ್ರ ಮುಂದೆ ಒಂದು ಫ್ಲೈಓವರ್ ಇಲ್ಲಾಂದ್ರೆ ಒಂದು ಹೈವೇ ಬರ್ತಿದೆ ಅಂತ ನನಗೆ ನ್ಯೂಸ್ ಗೊತ್ತಾಗುತ್ತೆ. ಈ ಫ್ಲೈಓವರ್ ಎಲ್ಲ ಬಂದಾಗ ಏನಾಗುತ್ತೆ, ಇದ್ರದ್ದು ವ್ಯಾಲ್ಯೂ ಅನ್ನೋದು ಇನ್ಕ್ರೀಸ್ ಆಗುತ್ತೆ. 25,000 ಆಯ್ತು, ಇದು 35,000 ಆಗ್ಬೋದು, 30,000 ಆಗ್ಬೋದು. ಸೊ ನಾನೇನ್ ಮಾಡ್ತೀನಿ, ನಾನು ಇದನ್ನ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ಕೊಂಡು ನಾನೇನ್ ಮಾಡ್ತೀನಿ ಅಂತಂದ್ರೆ, ಇದಕ್ಕೆ ಇವಾಗ ನಾನು ಜಸ್ಟ್ ಎಕ್ಸ್ಟ್ರಾ ಏನೂ ಮಾಡ್ತಿಲ್ಲ. ನನಗೆ ಅನ್ಸುತ್ತೆ ಹೋಗ್ಬಿಟ್ಟು ಈ ಲ್ಯಾಂಡ್ ಓನರ್ ಏನಿದ್ದಾನೆ ನಾನು ತಗೊಬೇಕು. ನಾನೇನ್ ಮಾಡ್ತೀನಿ, ನಾನು ಹೋಗ್ಬಿಟ್ಟು ಇವ್ರಿಗೆ ಹೇಳ್ತೀನಿ, ಸರ್ ನೋಡಿ ಸರ್ 1,000 ನಾನು ನಿಮ್ಗೆ ಅಡ್ವಾನ್ಸ್ ಕೊಡ್ತೀನಿ, ಓಕೆನಾ. 1K ಅಂತ ಹಾಕ್ಬಿಡ್ತೀನಿ, ಓಕೆನಾ. 1,000 ನಾನು ನಿಮ್ಗೆ ಅಡ್ವಾನ್ಸ್ ಅನ್ನೋದು ಕೊಡ್ತೀನಿ, ನನಗೆ ಇದನ್ನ ನೀವು ಮಾರಬೇಕು, ಮುಂದಕ್ಕೆ ನಾನು ಇದನ್ನ ತಗೊಂತೀನಿ ಸರ್ ಅಂದ್ಬಿಟ್ಟು 1,000 ನಾನು ಅಡ್ವಾನ್ಸ್ ಕೊಟ್ಬಿಟ್ಟು ಬರ್ತೀನಿ. ಈ 1,000 ಅಡ್ವಾನ್ಸ್ ನಾವು ಪ್ರೀಮಿಯಂ ಅಂತ ಕರಿತೀವಿ ಇದರಲ್ಲಿ, ಓಕೆನಾ. ಸೊ ಇವಾಗ ಇದರಿಂದ ನಾನು ನಿಮ್ಗೆ ಡಿಫ್ರೆನ್ಸ್ ಹೇಳ್ತೀನಿ. ಸೊ ಈಗ ಇಲ್ಲಿ ಫ್ಯೂಚರ್ಸ್ ಅನ್ನೋದು ಏನಾಗುತ್ತೆ, ಆಪ್ಷನ್ಸ್ ಅನ್ನೋದು ಏನಾಗುತ್ತೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ಫ್ಯೂಚರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ ನಾನು ಇಲ್ಲಿ ಪ್ರಾಮಿಸ್ ಮಾಡ್ತೀನಿ, ಫ್ಯೂಚರ್ಸ್ ಅನ್ನೋದು ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಇದು ಆಪ್ಷನ್ಸ್ ಅನ್ನೋದು ಬಂದ್ಬಿಟ್ಟು ನಮ್ಗೆ ಜಸ್ಟ್ ಒಂದು ರೈಟ್ ಅಷ್ಟೇ. ಈಗ ನಾನು 1,000 ಕೊಟ್ಬಿಟ್ಟು ನಾನೇನ್ ಹೇಳ್ತೀನಿ ಅಂತಂದ್ರೆ, ಸರ್ ಖಂಡಿತವಾಗ್ಲೂ ಆ ವ್ಯಾಲ್ಯೂ 25,000 ಇರೋದು 30,000 ಆಗ್ಲಿ 40,000 ಆಗ್ಲಿ ಅದ್ ನನಗೆ ಎಲ್ಲ ಬೇಕಾಗಿಲ್ಲ, ನನಗೆ 25,000ಕ್ಕೆ ನೀವು ಕೊಡ್ತೀರಾ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಡಿ. ಅಕಸ್ಮಾತ್ 25,000 ಇರೋದು ನಂಗೆ 20,000 ಬಿದ್ರು ನಾನ್ ತಗೊಂತೀನಿ, ಇದು ನಾನು ಪ್ರಾಮಿಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ತಗೊಳ್ಳೇಬೇಕು. ಫ್ಯೂಚರ್ಸ್ ಅಗ್ರಿಮೆಂಟ್ ತಗೊಳ್ಳೇಬೇಕು, ಅದನ್ನ ನಾವು ಫ್ಯೂಚರ್ಸ್ ಅಂತ ಕರಿತೀವಿ. ಬಟ್ ಈ ಆಪ್ಷನ್ಸ್ ಅಲ್ಲಿ ಏನಾಗುತ್ತೆ, ಆಪ್ಷನ್ಸ್ ಅಲ್ಲಿ ಹಂಗಲ್ಲ. ಆಪ್ಷನ್ಸ್ ಅಲ್ಲಿ ನೀವು 1,000 ಕೊಡೋದಿಲ್ಲ, ನೀವು ಬರೀ 500 ರೂಪಾಯಿ ಕೊಟ್ಟು ಹೇಳ್ತೀರಾ, ಸರ್ ನೋಡಿ ಸರ್ ಇದನ್ನ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಇದು ಬೇಕು, ಈ ಜಾಗ ಅನ್ನೋದು ನನಗೆ ಬೇಕು, ನನ್ನ ಕೈಲಾದ್ರೆ ತಗೊಂತೀನಿ, ಇಲ್ಲಾಂದ್ರೆ ತಗೊಳಕ್ ಆಗೋದಿಲ್ಲ, ಬಟ್ ನಾನು 500 ರೂಪಾಯಿ ನಾನು ನಿಮ್ಗೆ ಅಡ್ವಾನ್ಸ್ ಕೊಡ್ತೀನಿ, ನನಗೆ ಏನಾದ್ರೂ ಮುಂದೆ ನನ್ಗೆ ಬೇಕಿದ್ರೆ ಖಂಡಿತವಾಗ್ಲೂ ತಗೊಂತೀನಿ, ನೀವು ಅದಕ್ಕೆ ನನಗೆ ಆ ರೈಟ್ ಅನ್ನೋದು ನೀವು ಕೊಡಬೇಕು ಸರ್ ಅಂತ ಹೇಳ್ಬಿಟ್ಟು ಹೋಗ್ತೀರಾ. ಸೊ ಇಲ್ಲೇನಾಗುತ್ತೆ, ಈಗ 500 ರೂಪಾಯಿ ಇರೋದು ಅಕಸ್ಮಾತ್ ಇದೇನ 25,000 ಇರೋದು 35,000 ಆದ್ರೆ ಮಾತ್ರನೇ ನಮ್ಮ ಆಪ್ಷನ್ ಬೈಯರ್ ಏನಿದ್ದಾರೆ ಅವ್ರು ಹೋಗಿ ತಗೊಂತಾರೆ. ಇಲ್ಲ ಇದನ್ನ 20,000 ಬಿದ್ದೋಯ್ತು, ಅಕಸ್ಮಾತ್ ಬರ್ಲಿಲ್ಲ, ಅಕಸ್ಮಾತ್ ಫ್ಲೈಓವರ್ ಆ ಜಾಗದ ಮೇಲಿಂದ ಹೊಂಟೋಯ್ತು ಅನ್ನೋ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ತಗೊಳೋದಕ್ಕೆ ಹೋಗೋದಿಲ್ಲ. ಈ ಆಪ್ಷನ್ ಬೈಯರ್ಗೆ ಆಪ್ಷನ್ ಇರುತ್ತೆ. ಸೊ ಆಪ್ಷನ್ ಬೈಯರ್ಗೆ ಆಪ್ಷನ್ ಇರುತ್ತೆ, ತಗೊಬೇಕಾ ತಗೊಂಬಾರ್ದ ವಾಪಸ್ ಅನ್ನೋದು. ಸೊ ಇವ್ನು ಸ್ವಲ್ಪ ತಗೊಂಡ್ ರೈಟ್ ಅನ್ನೋದು ಇರುತ್ತೆ, ಬಟ್ ಅವ್ರನ್ನ ಅಗ್ರಿಮೆಂಟ್ ಫಿಕ್ಸ್ ತಗೊಂತೀನಿ ಅಂತ ಫಿಕ್ಸ್ ಇರಲ್ಲ. ಬಟ್ ಫ್ಯೂಚರ್ಸ್ ಅಲ್ಲಿ ನೀವು ಫ್ಯೂಚರ್ ಅಲ್ಲಿ ತಗೊಂತೀನಿ ಅನ್ನೋದು ನೀವು ಒಂದು ಹಾಮಿ ಕೊಡ್ತೀರಾ. ಅದು ಬಿದ್ರು ಹೋದ್ರು ಮೇಲೆ ಹೋದ್ರು ಕೆಳಗೋದ್ರು ನೀವು ತಗೊಂತೀರಾ, ಆದ್ರೆ ನಾವು ಫ್ಯೂಚರ್ಸ್ ಅಂತ ಕರಿತೀವಿ. ಸೊ ಇದರಲ್ಲೂ ಅಷ್ಟೇ ಹೆಸರೇ ಡಿವೋಟ್ ಆಗುತ್ತೆ. ಫ್ಯೂಚರ್ಸ್ ಅನ್ನೋದು ಏನಿರುತ್ತೆ, ನೀವು ಫ್ಯೂಚರ್ ಅಲ್ಲಿ ಅದನ್ನ ತಗೊಳ್ಳೇಬೇಕು, ಅದು ಕೆಳಗೆ ಬಿದ್ರು ಮೇಲಕ್ಕೆ ಹೋದ್ರು ತಗೊಳ್ಳೇಬೇಕು. ಸೊ ಆಪ್ಷನ್ಸ್ ಅಲ್ಲೂ ಅಷ್ಟೇ, ನೀವು ಮೇಲಕ್ಕೆ ಹೋದ್ರೆ ತಗೊಂತೀರಾ, ಇಲ್ಲ ಅಂದ್ರೆ ತಗೊಳೋದಿಲ್ಲ. ಆಪ್ಷನ್ ಅನ್ನೋದು ಇರುತ್ತೆ ನಿಮ್ಗೆ. ಸೊ ಆಪ್ಷನ್ಸ್ ಅರ್ಥ ಏನು, ಅದು ಆಪ್ಷನ್ ಕೊಡ್ತಿದೆ, ನಿಮ್ಗೆ ಬೇಕಾ ತಗೊಂತೀರಾ, ಇಲ್ಲಾಂದ್ರೆ ಇಲ್ಲ. ಸೊ ಅದನ್ನೇ ನಮಗೆ ಆಪ್ಷನ್ಸ್ ಅಂತ ಕರಿತೀರಿ. ಸೊ ಆಪ್ಷನ್ ಟ್ರೇಡಿಂಗ್ ಫ್ಯೂಚರ್ ಟ್ರೇಡಿಂಗ್ ಅರ್ಥ ಆಗಿದೆ ಸರ್. ಈಗ ನಿಮ್ಗೆ ಲ್ಯಾಂಡ್ ಅಲ್ಲಿ ಹೇಳಿದ್ರಿ ಸರ್ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ ಅಂತ, ಜಸ್ಟ್ ಸಿಂಪಲ್. ಈಗ ನೀವು ಸೇಮ್ 1 ಎಕರೆ ಬದಲು ನೀವು 1 ನಿಫ್ಟಿ ಅನ್ನೋದನ್ನ ಅನ್ಕೊಳ್ಳಿ ಅಷ್ಟೇ. ಸೊ ಇದ್ರ ಸೇಮ್ ವ್ಯಾಲ್ಯೂ ನಿಮ್ಗೆ ಅರ್ಥ ಆಗಿ ನಾನು 25,000 ತಗೊಂಡಿದ್ದೆ. ಸೊ ಇವಾಗ ಬಂದ್ಬಿಟ್ಟು ನಾನು ನಿಮಗೆ ಇನ್ನ ಕ್ಲಿಯರ್ ಅರ್ಥ ಆಗಿ ನಾನು ಇಲ್ಲಿ ನಿಮಗೆ ಇದ್ರ ಮೂಲಕ ಹೇಳ್ಕೊಡ್ತೀನಿ. ಸರ್ ಈಗ ಫ್ಯೂಚರ್ಸ್ಗೂ ಆಪ್ಷನ್ಸ್ಗೂ ಡಿಫ್ರೆನ್ಸ್ ಹೇಳಿ ಸರ್. ಪಾಯಿಂಟ್ ನಂಬರ್ 1 ಆಬ್ಲಿಗೇಷನ್. ನಾನು ನಿಮ್ಗೆ ಹೇಳಿದೆ ಬೋತ್ ಬೈಯರು ಮತ್ತೆ ಸೆಲ್ಲರ್ ಇಬ್ರು ಬೌಂಡ್ ಆಗಿರ್ತಾರೆ. ಅಂದ್ರೆ ಬೈಯರು ಅಗ್ರಿಮೆಂಟ್ ಹಾಕಿದ್ಮೇಲೆ ಮುಗ್ದೋಯ್ತು, 25,000ದಿಂದ ಕೆಳಗೆ ಬಿದ್ರು ಮೇಲೆಗೆ ಬಿದ್ರು ಬೈಯರ್ ತಗೊಳ್ಳೇಬೇಕು. ಸೆಲ್ಲರು ಫಾರ್ ಎಕ್ಸಾಂಪಲ್ ಮತ್ತೆ 25,000 30,000 ಸೆಲ್ ಮಾಡಲ್ಲ ಅನ್ನಂಗಿಲ್ಲ, ಸೆಲ್ಲರ್ ಕೂಡ ಸೆಲ್ ಮಾಡ್ಲೇಬೇಕು. ಆ ಅಗ್ರಿಮೆಂಟ್ ಅನ್ನೋದು ಫ್ಯೂಚರ್ಸ್ ಅಲ್ಲಿ ಬಿಲ್ಡ್ ಆಗ್ಬಿಟ್ಟಿರುತ್ತೆ. ಆಪ್ಷನ್ಸ್ ಅಲ್ಲಿ ಏನಾಗುತ್ತೆ ಸರ್, ಆಪ್ಷನ್ಸ್ ಅಲ್ಲಿ ಸಿಂಪಲ್. ಆಪ್ಷನ್ಸ್ ಅಲ್ಲಿ ಬೈಯರ್ಗೆ ರೇಟ್ ಇರುತ್ತೆ, ಅದು ಒಂದು ಫಿಕ್ಸ್ ಇರಲ್ಲ, ಅದಕ್ಕೆ ಅವ್ನಿಗೆ ಅದೇ ಅವ್ನ ಡ್ಯೂಟಿ ಅಲ್ಲ, ತಗೊಳ್ಳೇಬೇಕಾದೇನಿಲ್ಲ ಅವ್ನಿಗೆ. ಅವ್ನು ಅಮ್ಮಮ್ಮ ಅಂದ್ರೆ ಅವ್ನು ಲಾಸ್ ಮಾಡ್ಕೊಡೋದು, ಬಸ್ಟ್ ಏನ್ ಕೊಟ್ಟಿರ್ತಾನೆ ಅದೊಂದೇ ಲಾಸ್ ಅವ್ನಿಗೆ, ಓಕೆನಾ. ಬಟ್ ಅವ್ನಿಗೆ ಈ ಪ್ರಾಬ್ಲಮ್ ಅನ್ನೋದು ಏನು ಇರೋದಿಲ್ಲ ಅವ್ನಿಗೆ. ಅದೊಂದು ಆಪ್ಷನ್ ತಗೊಳ್ಬಹುದು, ಬಿಟ್ರೆ ಬಿಡಬಹುದು ಆಪ್ಷನ್ಸ್ ಅಲ್ಲಿ. ಅಂಡ್ ಸರ್ ರಿಸ್ಕ್ ಏನಿರುತ್ತೆ ಸರ್, ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಅನ್ಲಿಮಿಟೆಡ್ ಲಾಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅದ್ರಲ್ಲಿ ನಿಮ್ಗೆ ಆ ಪ್ರಾಡಕ್ಟ್ ಎಷ್ಟನ ಹೋಗ್ಬೋದು, ಆ ಲ್ಯಾಂಡ್ ವ್ಯಾಲ್ಯೂ ಎಷ್ಟನ ಹೋಗ್ಬೋದು, ಆ ಲ್ಯಾಂಡ್ ಎಷ್ಟನ ಕೆಳಗೆ ಬೀಳ್ಬೋದು. ಅನ್ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ, ಅನ್ಲಿಮಿಟೆಡ್ ಲಾಸ್ ಅನ್ನೋದು ಇರುತ್ತೆ. ಬಟ್ ಆಫೀಸ್ ಅಲ್ಲಿ ಹಂಗಿರಲ್ಲ, ಇಲ್ಲಿ ನಿಮ್ಗೆ ಲಿಮಿಟೆಡ್ ಇರುತ್ತೆ. ಲಿಮಿಟೆಡ್ ನಿಮ್ಗೆ ಆಪ್ಷನ್ಸ್ ನಿಮ್ಗೆ ಲಿಮಿಟೆಡ್ ಲಾಸ್ ಇರುತ್ತೆ. ಬಿಕಾಸ್ ಅಲ್ಲಿ ಏನಾಗುತ್ತೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಕಟ್ಟಿರುತ್ತೆ ಬರೀ 500 ರೂಪಾಯಿ. 500 ರೂಪಾಯಿನ ನೀವು ಹೋದ್ರೆ ಅಷ್ಟೇ ನಿಮ್ಗೆ ಲಾಸ್ ಅನ್ನ 500 ರೂಪಾಯಿ. ನೀವು ಬಿಟ್ಕೊಟ್ರೆ ಬಿಟ್ಕೊಟ್ಬಿಟ್ರಿ, ನೀವು ತಗೊಂಡ್ಲೇಬೇಕನ್ನೋದೇನಿಲ್ಲ, ನಿಮ್ಗೆ ಲಿಮಿಟೆಡ್ ಲಾಸ್ 500 ರೂಪಾಯಿ ಮಾತ್ರನೇ ಲಾಸ್ ಆಗುತ್ತೆ, ಅದ್ರ ಮೇಲೆ ನಿಮ್ಗೆ ಆಗೋದಿಲ್ಲ. ಫ್ಯೂಚರ್ಸ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ನಿಮ್ಗೆ ಫ್ಯೂಚರ್ಸ್ ಅಲ್ಲಿ 1,000 ರೂಪೀಸ್ ಏನ್ ನೀವು ಕೊಟ್ಟಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ತಗೊಂತೀನಿ ಅಂತ ಹೇಳ್ಬಿಟ್ಟು, ಆ 25,000 ಇರೋದು 35,000 ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಆ ಹೋಪಲ್ 1,000 ರೂಪಾಯಿ ಕೊಟ್ಟಿದ್ರಿ. ಬಟ್ ಅದೇನಾದ್ರೂ ನೀವು 25,000 ಫುಲ್ ಅದ್ರ ಫ್ಲೈಓವರ್ ಇಂದ ನಮ್ಗೆ ಫ್ಲೈಓವರ್ ಬರ್ಲಿಲ್ಲ, ಇಲ್ಲ ಬೇರೆ ಏನೋ ನ್ಯೂಸ್ ಆಯ್ತು, ಆ ವ್ಯಾಲ್ಯೂ ಬಿದ್ದೋಯ್ತು ಅಂತ ಅನ್ಕೊಳ್ಳಿ, 25,000 ಬರೀ
ಬರೀ 5,000 ಬಿದ್ದೋಯ್ತು ಅಂತ ಅನ್ಕೊಳ್ಳಿ, ನಿಮ್ಗೆ ಬರೀ ₹1,000 ಲಾಸ್ ಅಲ್ಲ, ಹೋಗಪ್ಪ ನಾನು ತಗೊಳ್ಳೋಣ ಅನ್ನಂಗಿಲ್ಲ. ಈ ₹1,000 ಲಾಸ್ ಜೊತೆ ಇಲ್ಲಿ ಹೋಗೋ ಲ್ಯಾಂಡ್ ಲಾಸ್ ಕೂಡ ನೀವು ತಗೊಳ್ಳೇಬೇಕು, ಅದೆಷ್ಟಕ್ಕಿದ್ರು ನೀವು ತಗೊಳ್ಳೇಬೇಕು. ಆ ಡೇಟ್ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ನಿಮ್ಗೆ ಲಾಸ್ ಅನ್ನೋದು ಜಾಸ್ತಿ ಇರುತ್ತೆ, ಲಾಸ್ ಅನ್ನೋದು ನಿಮ್ಗೆ ಅನ್ಲಿಮಿಟೆಡ್. ಬಟ್ ಇದರಲ್ಲಿ ನಿಮ್ಗೆ ಲಾಸ್ ಅನ್ನೋದು ಲಿಮಿಟೆಡ್ ಇರುತ್ತೆ ಆಪ್ಷನ್ಸ್ ಅಲ್ಲಿ, ಬಿಕಾಸ್ ನೀವು ತಗೊಂಡ್ರೆ ತಗೊಬಹುದು, ಇಲ್ಲಾಂದ್ರೆ ಇಲ್ಲ, ಅದು ನಿಮ್ಗೆ ಬೈಯರ್ ಇಷ್ಟ. ಓಕೆನಾ. ಸೊ ಡಿಫ್ರೆನ್ಸ್ ಬಂದು ಅದಿರುತ್ತೆ ಸರ್. ಕಾಸ್ಟ್ ನಿಮ್ಗೆ ಇದರಲ್ಲಿ ರಿಕ್ವೆಸ್ಟ್ ಮಾರ್ಜಿನ್ ಬೇಕು, ಇದರಲ್ಲಿ ಜಾಸ್ತಿ ಬೇಕು ನಿಮ್ಗೆ, ಇದರಲ್ಲಿ ಕಾಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ ನಿಮ್ಗೆ. ಆಪ್ಷನ್ಸ್ ಅಲ್ಲಿ ನಿಮ್ಗೆ ಏನಿರಲ್ಲ, ಎಷ್ಟು ಆಗ್ತಿರೋ ಅಷ್ಟೇ ನಿಮ್ಗೆ ರಿಕ್ವೆಸ್ಟ್, ಅಷ್ಟೇ ನಿಮ್ಗೆ ಪ್ರೀಮಿಯಂ ಏನ್ ಪೇ ಮಾಡಿರ್ತೀರಾ ಅದಿಷ್ಟು. ಓಕೆನಾ. ಇದರಿಂದ ಮಾರ್ಜಿನ್ ಏನ್ ತಗೊಂಡ್ಬೇಕು ಎಲ್ಲ ತಗೊಳ್ಳೇಬೇಕು. ಲೆವರೇಜ್ ಬಂದ್ಬಿಟ್ಟು ಇದರಲ್ಲಿ ಹೈ ಇರುತ್ತೆ, ಇದರಲ್ಲೂ ಹೈ ಅನ್ನೋದು ಸಿಗುತ್ತೆ ನಿಮಗೆ. ಟೈಮ್ ಡಿಕೆ ಬಂದ್ಬಿಟ್ಟು ಫ್ಯೂಚರ್ಸ್ ಅಲ್ಲಿ ನಿಮಗೆ ಟೈಮ್ ಡಿಕೆ ಆಗೋದಿಲ್ಲ, ಆಪ್ಷನ್ಸ್ ಅಲ್ಲಿ ನಿಮಗೆ ಟೈಮ್ ಡಿಕೆ ಅನ್ನೋದು ಇರುತ್ತೆ. ಇದು ಬೆಸ್ಟ್ ಯಾರಿಗೆ ಸರ್ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಗೆ ಇದು ಬೆಸ್ಟ್ ಇರುತ್ತೆ. ಬಿಗಿನರ್ಸ್ ಮೇಜರ್ ಆಗಿ ಆಪ್ಷನ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಬಿಕಾಸ್ ಅವ್ರಿಗೆ ಸ್ವಲ್ಪ ಕ್ಯಾಪಿಟಲ್ ಕಮ್ಮಿ ಇರುತ್ತೆ. ಸರ್ ಸೇಫ್ಟಿ ಅದ್ರಲ್ಲಿ ಇರುತ್ತೆ ಅಂತ ನಾನು ಹೇಳಿದ್ರೆ ಫ್ಯೂಚರ್ಸ್ ಅಲ್ಲಿ ಸೇಫ್ಟಿ ಜಾಸ್ತಿ ಇರುತ್ತೆ. ಇದರಿಂದ ಅನ್ಲಿಮಿಟೆಡ್ ಪ್ರಾಫಿಟ್ ಲಾಸ್ ಅಂತ ಇರುತ್ತೆ. ಬಟ್ ಏನಂತಂದ್ರೆ ಇದ್ರಲ್ಲಿ ನೀವು ಲಾಸ್ ನ ಹೆಡ್ಜಿಂಗ್ ಮೂಲಕ ಇಲ್ಲ ಅಂತಂದ್ರೆ ಒಂದು ಸ್ಟ್ರಾಟಲ್ ತರ ಮಾಡ್ಕೊಂಡು ನೀವು ಅದನ್ನೆಲ್ಲ ಸ್ವಲ್ಪ ಸೇಫ್ ಆಗಿ ಮಾಡ್ಕೊಬಹುದು. ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಆಪ್ಷನ್ಸ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ರಿಸ್ಕಿ ಇರುತ್ತೆ, ಬಿಕಾಸ್ ಅಲ್ಲಿ ಟೈಮ್ ಡಿಕೆ ಅನ್ನೋದು ಇರುತ್ತೆ. ನಿಮ್ಗೆ ಪ್ರಾಪರ್ ನಾಲೆಡ್ಜ್ ಇಲ್ದಂಗೆ ಮಾಡ್ತೀರಾ ಅಂತಂದ್ರೆ ಲಾಸ್ ಅನ್ನೋದು ಎರಡರಲ್ಲೂ ಆಗುತ್ತೆ. ಓಕೆನಾ. ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗ್ಬಿಟ್ಟಿದೆ ಸರ್. ಇನ್ನ ಸ್ವಲ್ಪ ಸಿಂಪಲ್ ಆಗಿ ಹೇಳಿ ಸರ್ ಅಂತಂದ್ರೆ ಹೇಗೆ ವರ್ಕ್ ಆಗುತ್ತೆ ಪ್ರಾಪರ್ ಸ್ಟಾಕ್ ಮಾರ್ಕೆಟ್ ಟರ್ಮ್ಸ್ ಅಲ್ಲಿ ಹೇಳಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಫ್ಟಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ನಿಫ್ಟಿ ಅನ್ನೋದೇನಿದೆ 25,000 ಇತ್ತು ಅಂತ ಅನ್ಕೊಳ್ಳೋಣ. ಸೊ 25,000 ಇತ್ತು ಅಂತ ಅನ್ಕೊಳ್ಳೋಣ. ಈಗ ಮೇಲಕ್ಕೆ ಹೋಗುತ್ತೆ ಅಂತ ಅನ್ಸಿದ್ರೆ ನೀವು ಆಪ್ಷನ್ಸ್ ನ ಬೈ ಮಾಡ್ಕೊಂಡ್ಬಿಡ್ತೀರಾ, ಅಂದ್ರೆ ಆಪ್ಷನ್ ಸಿ ಬೈ ಮಾಡ್ತೀರಾ. ಇಲ್ಲ ಅಂತಂದ್ರೆ ನೀವು ಕೆಳಗೆ ಹೋಗುತ್ತೆ ಅನ್ಸಿದ್ರೆ ನೀವು ಪಿ ಬೈ ಮಾಡ್ತೀರಾ. ಇದ್ರ ಬಗ್ಗೆ ನನಗೆ ಪ್ರಾಪರ್ ಆಗಿ ಪಿ ಅಂದ್ರೆ ಏನು, ಸಿ ಅಂದ್ರೆ ಎಲ್ಲ ನನಗೆ ಹೇಳ್ಕೊಟ್ಬಿಡ್ತೀನಿ. ಓಕೆನಾ. ಸೊ ಪಿ ಅಂದ್ರೆ ಏನು, ಇದನ್ನ ಕಾಲ್ ಯುರೋಪಿಯನ್ ಅಂತ ಕರೀತಾರೆ, ಇದನ್ನ ಪುಟ್ ಯುರೋಪಿಯನ್ ಅಂತ ಕರೀತಾರೆ. ಸೊ ಮೇಲಕ್ಕೆ ಹೋಗುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಮೇಲಕ್ಕೆ ಹೋಯ್ತು ಅಂತಂದ್ರೆ ಅಂಡರ್ಲೈನ್ ಏನಿರುತ್ತೆ ಈ ಆಪ್ಷನ್ಸ್ ಏನ್ ತಗೊಂಡಿದ್ರೆ ಅದು ಕೂಡ ಮೇಲಕ್ಕೆ ಹೋಗುತ್ತೆ. ಸೊ ಅಟ್ ದಿ ಎಂಡ್ ಮೇನ್ ವ್ಯಾಲ್ಯೂ ಬಂದ್ಬಿಟ್ಟು ನಮಗೆ ನಿಫ್ಟಿ ಇರುತ್ತೆ. ಅದ್ರ ಪ್ರಕಾರ ನೀವು ತಗೊಳ್ಳೋ ಪ್ರೀಮಿಯಮ್ಸ್ ಆಗಲಿ ಆಪ್ಷನ್ಸ್ ಆಗಲಿ ನಿಮ್ಗೆ ವರ್ಕ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಡೋಣ ಸರ್. ಅದನ್ನ ನಮ್ಗೆ ಹೇಳಾಕಿದ್ದೀನಿ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ನಿಮ್ಗೆ ಡಿಫ್ರೆನ್ಸ್ ಆಗಿದ್ದೀನಿ. ಫ್ಯೂಚರ್ಸ್ ಅನ್ನೋದು ಒಂದು ಫಿಕ್ಸ್ಡ್ ಅಗ್ರಿಮೆಂಟ್, ಬೋತ್ ಸೈಡ್ ಫಿಕ್ಸ್ ಆಗಿರ್ತಾರೆ ಅಂಡ್ ಇದನ್ನ ತಗೊಳ್ಳೇಬೇಕು. ಯು ಮಸ್ಟ್ ಬೈ ಆರ್ ಸೆಲ್, ನೀವು ತಗೊಳ್ಳೇಬೇಕು ಫ್ಯೂಚರ್ಸ್ ಅಲ್ಲಿ. ಬಟ್ ಆಪ್ಷನ್ಸ್ ಅಲ್ಲಿ ಆ ರೀತಿ ಇರಲ್ಲ. ಯು ಗೆಟ್ ದಿ ರೈಟ್ ಟು ಬೈ ಆರ್ ಸೆಲ್. ರೈಟ್ ನಿಮ್ ರೈಟ್, ಅದು ನಿಮ್ಗೆ ರೈಟ್ ಇರುತ್ತೆ. ಬೈ ತಗೋಬೇಕಾ ಬೇಡ ಅನ್ನೋದು ನಿಮ್ಗೆ ಇಷ್ಟ. ಓಕೆನಾ. ಸೊ ನಿಮ್ಗೆ ಇದೊಂದು ಚಾಯ್ಸ್ ತರ, ತಗೊಂಡಿರಾ ಬಿಡ್ತೀರಾ ಅನ್ನೋದು ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ. ಅಂಡ್ ಫ್ಯೂಚರ್ಸ್ ಅದಕ್ಕೆ ಫ್ಯೂಚರ್ಸ್ ಸರ್ ಆಪ್ಷನ್ಸ್ ಕಮ್ಮಿ ನಾವು 10,000 ಆಪ್ಷನ್ಸ್ ಮಾಡ್ಬೋದು. ಬಟ್ ನೀವು ಫ್ಯೂಚರ್ಸ್ 10,000 ಮಾಡಕ್ಕಾಗಲ್ಲ, 1 ಲಕ್ಷ 2 ಲಕ್ಷ ಬೇಕೇ ಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಇದ್ರಲ್ಲಿ ನೀವು ಫುಲ್ ತಗೊಳ್ಳೇಬೇಕು ಅಟ್ ದಿ ಎಂಡ್. ಇದ್ರಲ್ಲಿ ನೀವು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರ್ತೀರಾ ಸರ್ ಅಂತಂದ್ರೆ ವೈ ಪೀಪಲ್ ಟ್ರೇಡ್ ಫ್ಯೂಚರ್ ಆಪ್ಷನ್ಸ್. ಹೌದು, ಜನಗಳು ಏನ್ ಸಿಗ್ತದೆ ಫ್ಯೂಚರ್ ಆಪ್ಷನ್ಸ್ ಟ್ರೇಡ್ ಮಾಡ್ತಾರೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಈಗ ನೋಡಿದ್ರೆ ಲೆವರೇಜ್ ಅನ್ನೋದು ಸಿಗುತ್ತೆ ಸರ್. ಇದರಲ್ಲಿ ನಿಮ್ಗೆ ನಿಮ್ದು ಎಷ್ಟು ಬೇಕೋ ಅಷ್ಟು ದೊಡ್ಡ ಪೊಸಿಷನ್ಸ್ ಅನ್ನೋದು ಬಿಲ್ಡ್ ಮಾಡಬೇಕು. ತುಂಬಾ ಬ್ರೋಕರ್ಗಳು ನಿಮಗೆ ಲೆವರೇಜ್ ಅನ್ನೋದು ಕೊಡ್ತಾರೆ ಅಂಡ್ ಇದರಲ್ಲಿ ಒಂದ್ ಸ್ವಲ್ಪ ಬೇಗ ದುಡ್ಡು ಮಾಡಬಹುದು ಸರ್. 10 ನಿಮಿಷಕ್ಕೆ ನೀವು ಲಕ್ಷನ ಮಾಡಬಹುದು, 10 ನಿಮಿಷ ನೀವು ಲಕ್ಷ 0 ಮಾಡ್ಕೊಬಹುದು. ಅಂಡ್ ಇನ್ನೊಂದು ಏನೇನು ಅಂತಂದ್ರೆ ಇದನ್ನ ಪ್ರೊಫೆಷನಲ್ ಟ್ರೇಡರ್ಸ್ ಅಂತ ಮಾಡ್ತಾರೆ. ಬುದ್ಧಿವಂತರು ಏನ್ ಮಾಡ್ತಾರೆ ಅಂತಂದ್ರೆ ಹೆಡ್ಜಿಂಗ್ ಗೋಸ್ಕರ ಮಾಡ್ತಾರೆ. ಸರ್ ಹೆಡ್ಜಿಂಗ್ ಅಂದ್ರೆ ಏನು ಸರ್ ನಾನು ನಿಮ್ಗೆ ಹೇಳ್ತೀನಿ. ಹೆಡ್ಜಿಂಗ್ ಅಂತ ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನನ್ನೊಂದು ಪೋರ್ಟ್ಫೋಲಿಯೋ ಇದೆ, ನಂದೊಂದು ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತೀನಿ. ನಾನೊಂದು 1 ಕೋಟಿ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿರ್ತೀನಿ. ಯಾವ್ದು ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ತಗೊಂತೀನಿ. ಜಸ್ಟ್ ಒಂದೊಂದು ಸ್ಟಾಕ್ ತಗೊಂಡು ಜಾಸ್ತಿ ತಗೊಳಕೋಲ್ಲ, ರಿಲಯನ್ಸ್ ಕಂಪನಿ ಅಂತ ತಗೊಳ್ಳೋಣ. ನಮ್ಮ ಅಂಬಾನಿಯ ಸ್ಟಾಕ್ ರಿಲಯನ್ಸ್ ನಾನು 1 ಕೋಟಿ ಶೇರ್ ತಗೊಂಡಿರ್ತೀನಿ, ಸ್ಟಾಕ್ಸ್ ತಗೊಂಡಿರ್ತೀನಿ. ಓಕೆನಾ. 1 ಕೋಟಿ ಸ್ಟಾಕ್ಸ್ ತಗೊಂಡಾಗ ಫಾರ್ ಎಕ್ಸಾಂಪಲ್ ನನಗೆ ಅನ್ಸುತ್ತೆ ಈಗ ರಿಲಯನ್ಸ್ ಕಂಪನಿದು ಅರ್ನಿಂಗ್ಸ್ ಚೆನ್ನಾಗಿ ಬರ್ತಿಲ್ಲ, ಇಲ್ಲಾಂದ್ರೆ ಡೊನಾಲ್ಡ್ ಟ್ರಂಪ್ ಆಯಿಲ್ ಪ್ರೈಸಸ್ ಏನೋ ಮಾಡ್ಬಿಟ್ರು, ಏನೋ ಒಂದು ನ್ಯೂಸ್ ಈಗ ನಂಗೆ ಅನ್ಸುತ್ತೆ ಇದು ಸ್ಟಾಕ್ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾನೇನ್ ಮಾಡಕ್ಕಾಗುತ್ತೆ, ನಾನು ಸೆಲ್ ಮಾಡೋ ಬದಲು, ಬಿಕಾಸ್ ನಾನು ಇದು ಒಳ್ಳೆ ಪ್ರೈಸ್ ತಗೊಂಡಿರ್ತೀನಿ. ಸೊ ನಾನು ಒಳ್ಳೆ ಪ್ರೈಸ್ ತಗೊಂಡಿರ್ತೀನಿ. ಸೊ ನಾನೇನ್ ಮಾಡ್ತೀನಿ, ಸೆಲ್ ಮಾಡಕ್ ಇಷ್ಟ ಇಲ್ಲ. ನಾನು ಬುಧವಾರ ನಾನೇನ್ ಮಾಡ್ತೀನಿ, ರಿಲಯನ್ಸ್ ಫ್ಯೂಚರ್ ಆಪ್ಷನ್ಸ್ ಇರುತ್ತೆ. ರಿಲಯನ್ಸ್ ಫ್ಯೂಚರ್ ಆಪ್ಷನ್ಸ್ ಏನಿರುತ್ತೆ ಅದರಲ್ಲಿ ನಾನು ಹೋಗ್ಬಿಟ್ಟು ಪುಟ್ ಸೈಡ್ ಅಲ್ಲಿ ನಾನು ಆಪ್ಷನ್ಸ್ ತಗೊಂತೀನಿ, ಇಲ್ಲ ಫ್ಯೂಚರ್ಸ್ ತಗೊಂತೀನಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈಗ ನನಗೆ ಏನಾಗುತ್ತೆ ಅಂತ ನಾನು ತೋರಿಸ್ತೇನೆ. ಈಗ ಅಕಸ್ಮಾತ್ ಸ್ಟಾಕ್ ಅಲ್ಲಿ 1 ಕೋಟಿ ಇರೋದು ಅದು 10 ಲಕ್ಷ ಕೆಳಗೆ ಬಿದ್ದೋಗ್ಬಿಟ್ರು, ಈಗ 10 ಲಕ್ಷ ವ್ಯಾಲ್ಯೂಸ್ ಕೆಳಗೆ ಬಿದ್ದೋಗ್ಬಿಟ್ರು ನಂಗೆ ಟೆನ್ಷನ್ ಇರಲ್ಲ. ಯಾಕಂದ್ರೆ ನಾನು ಇದರಲ್ಲಿ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಆಪ್ಷನ್ಸ್ ಎಲ್ಲ ಫ್ಯೂಚರ್ಸ್ ನಾನು ಏನ್ ಮಾಡ್ತಿರ್ತೀನಿ, ನಾನು ಕೆಳಗೆ ಹೋಗುತ್ತೆ ಅಂತ ಹೇಳಿ ತಗೊಂಡಿರ್ತೀನಿ. ಸೊ ನಾನು ಏನ್ ಮಾಡ್ತೀನಿ, ಕೆಳಗೆ ಹೋಗುತ್ತೆ ಅಂತ ಬೆಟ್ ಮಾಡ್ತೀನಿ. ಸೊ ಇಲ್ಲಿ ಇದೇನ ರಿಲಯನ್ಸ್ ಸ್ಟಾಕ್ ನಿಜವಾಗ್ಲೂ ಕೆಳಗೆ ಬಿತ್ತು ಅಂತಂದ್ರೆ ನಂದು ಇಲ್ಲಿ ಲಾಸ್ ಆಗ್ಬೋದು, ನನ್ನ ಪೋರ್ಟ್ಫೋಲಿಯೋದಲ್ಲಿ 10 ಲಕ್ಷ ಲಾಸ್ ಆಗ್ಬೋದು ಅಂಡ್ ಅದು ಫ್ಯೂಚರ್ ಅಲ್ಲಿ ಬಂದ್ಬಿಡುತ್ತೆ. ಬಟ್ ಅಟ್ ದಿ ಪ್ರೆಸೆಂಟ್ ನಾನು ಈ ಲಾಸ್ ನಾನು ರಿಕವರ್ ಮಾಡ್ಕೊಳೋದಕ್ಕೆ ಒಂದು ಪೊಸಿಷನ್ ಬಿಲ್ಡ್ ಮಾಡ್ಕೊಂತೀನಿ. ಅದು ಬಂದ್ಬಿಟ್ಟು ಫ್ಯೂಚರ್ ಆಪ್ಷನ್ ಅಲ್ಲಿ ರಿಲಯನ್ಸ್ ಪುಟ್ ಸೈಡ್ ಅಲ್ಲಿ ನಾನು ತಗೊಂತೀನಿ. ಸೊ ಮಾರ್ಕೆಟ್ ಕೆಳಗೆ ಬಿದ್ದಾಗ ನಾನು ಇಲ್ಲಿ ಏನ್ ಪ್ರೈಸ್ ತಗೊಂಡಿರ್ತೀನಿ ಇದರಲ್ಲಿ ನನಗೆ ಈ ಲಾಸ್ ಅನ್ನೋದು ಅಟ್ ದಿ ಪ್ರೆಸೆಂಟ್ ನನಗೆ ರಿಕವರ್ ಆಗುತ್ತೆ, ದುಡ್ಡು ಕೂಡ ಆಗುತ್ತೆ. ಓಕೆನಾ. ಅಕಸ್ಮಾತ್ ಇಲ್ಲ ಸರ್ ಮೇಲೆ ಹೋಯ್ತು ಅಂತಂದ್ರೆ ನಿಮ್ಗೆ ಒಂದು ಸ್ವಲ್ಪ ಇದ್ರಲ್ಲಿ ಲಾಸ್ ಆಗುತ್ತೆ, ಬಟ್ ಇದರಲ್ಲಿ ಪ್ರಾಫಿಟ್ ಅನ್ನೋದು ಆಗುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ನಿಮ್ದು ಹೆಡ್ಜ್ ಆಗುತ್ತೆ. ನಿಮ್ದೇನಾದ್ರೂ ಈಗ ಫಾರ್ ಎಕ್ಸಾಂಪಲ್ ಕೆಳಗೆ ಹೋಯ್ತು ಅಂತ ಅನ್ಕೊಳ್ಳಿ, ನಿಮ್ಗೆ ಇದ್ರಲ್ಲೂ ಲಾಭ ಆಗುತ್ತೆ, ಇದ್ರಲ್ಲೂ ಲಾಭ ಆಗುತ್ತೆ. ಬಟ್ ಅಕಸ್ಮಾತ್ ನಿಮ್ಗೆ ಏನಾದ್ರೂ ಇಲ್ಲ ಸರ್ ಅದು ಉಲ್ಟಾ ಹೊಡೆದು ಮೇಲೆ ಕೊಂಡೋಯ್ತು ಅಂತ ಅನ್ಕೊಳ್ಳಿ, ನಿಮ್ಗೆ ಬರೀ ಇದು ಒಂದೇ ಲಾಸ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಈ ಲಾಸ್ ಅನ್ನೋದು ಒಂದ್ ಸ್ವಲ್ಪ ರಿಕವರ್ ಆಗುತ್ತೆ. ಸೊ ಟೆನ್ಷನ್ ಅನ್ನೋದು ಇರಲ್ಲ. ಸೊ ಇದರ ಹೆಡ್ಜಿಂಗ್ ಅಂತ ಕರಿತೀವಿ. ಈ ಸಲ ನಾವು ಸೇಫ್ಟಿಗೆ ಒಂದು ಪ್ರೊಟೆಕ್ಷನ್ ಗೋಸ್ಕರ ಏನ್ ಮಾಡ್ತೀವಿ ಅದು ನಾವು ಹೆಡ್ಜಿಂಗ್ ಅಂತ ಕರಿತೀವಿ. ಅದಕ್ಕೋಸ್ಕರ ಡಿರೈವೇಟಿವ್ಸ್ ನ ಫ್ಯೂಚರ್ ಆಪ್ಷನ್ ನ ಒಬ್ಬ ಪ್ರೊಫೆಷನಲ್ಸ್ ಒಬ್ಬ ಇನ್ವೆಸ್ಟರ್ಸ್ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಿದೆ ಸರ್ ಶಾರ್ಟ್ ಟರ್ಮ್ ಟ್ರೇಡಿಂಗ್.
ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಇದನ್ನ ಪ್ರಾಪರ್ ಆಗಿ ನನಗೆ ಬೆಟ್ಟಿಂಗ್ ಅಂತ ಹೇಳಲ್ಲ, ಇದು ಬಂದ್ಬಿಟ್ಟು ಒಂದು ಪ್ರಾಪರ್ ಅನಾಲಿಸಿಸ್. ತುಂಬಾ ಅದ್ರಲ್ಲಿ ಚಾರ್ಟ್ಸ್ ಆಗ್ಬೋದು, ನ್ಯೂಸ್ ಆಗ್ಬೋದು, ಡೇಟಾಸ್ ಆಗ್ಬೋದು, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಶಾರ್ಟ್ ಟರ್ಮ್ ಅಲ್ಲಿ ಫ್ಯೂಚರ್ ಆಪ್ಷನ್ಸ್ ಅಲ್ಲಿ ನೀವು ಒಂದ್ ಸ್ವಲ್ಪ ಹಿಂಗೆ ಒಂದು 10 ನಿಮಿಷ 20 ನಿಮಿಷ ಎಲ್ಲ ಒಂದು ದಿನದಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಫ್ಯೂಚರ್ ಆಪ್ಷನ್ಸ್ ಬೆಸ್ಟ್. ಬಟ್ ನಾನು ನಿಮ್ಗೆ ಹೇಳ್ತೀನಿ ಮಿನಿಮಮ್ 3 to 4 years ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕೇ ಬೇಕು. ಸ್ಟಾರ್ಟಿಂಗ್ ಫ್ಯೂಚರ್ ಆಪ್ಷನ್ಸ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಲಾಸ್ ಮಾಡ್ಕೊಂತಾರೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಡೋಣ, ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಸರ್ ಫ್ಯೂಚರ್ ಆಪ್ಷನ್ಸ್ ಅಲ್ಲಿ. ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಸೊ ಟ್ರೇಡಿಂಗ್ ವಿತೌಟ್ ಲರ್ನಿಂಗ್, ಕಲಿದಂಗೆ ನೀವು ಏನ್ ಇದು ಅಂತಲ್ಲ ಸರ್. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತುಂಬಾ ಎಕ್ಸಾಂಪಲ್ಸ್ ಕೊಡ್ತೀನಿ. ಈಗ ನೀವು ಇದ್ದೀರಾ, ಈಗ ಫಾರ್ ಎಕ್ಸಾಂಪಲ್ ಕಲಿದಂಗೆ ಏನೂ ಮಾಡೋಕ್ಕಾಗಲ್ಲ ಸರ್. ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ಟ್ರೇಡಿಂಗ್ ಅನ್ನೋದು ತುಂಬಾ ಈಸಿಯಾಗಿ ದುಡ್ಡು ಮಾಡ್ಬೋದು, ಬಟ್ ಆ ಈಸಿಯಾಗಿ ಮಾಡೋದಕ್ಕೆ ಏನಿದೆ ನೋಡಿ, ಅದು ತುಂಬಾ ಕಷ್ಟ ಪಡಬೇಕು. ಓಕೆನಾ? ಸೊ ಆ ಕಲಿಯೋದಕ್ಕೆ ತುಂಬಾ ಕಷ್ಟ ಪಡಬೇಕು. ಟ್ರೇಡಿಂಗ್ ಇಂದ ದುಡ್ಡು ಮಾಡೋದು ತುಂಬಾ ಈಸಿ, ಬಟ್ ಅದನ್ನ ಕಲಿಯೋದೇ ಕಷ್ಟ ಇದೆ. ಸೊ ಆ ಕಷ್ಟ ಸ್ಟಾರ್ಟಿಂಗ್ ನೀವು ಕಷ್ಟ ಪಡಬೇಕು, ಆಮೇಲೆ ನಿಮ್ಗೆ ಸುಖನ ಸಿಗುತ್ತೆ. ಹೀಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಟ್ರೇಡಿಂಗ್ ವಿತೌಟ್ ಲರ್ನಿಂಗ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸರ್, ನಾನು ಇಲ್ಲ ಸರ್, ನಾನು ಸ್ಟಾರ್ಟಿಂಗ್ ಇಂದ ಡೇ 1 ಇಂದಾನೆ ನಾನು ಕಲಿತಾ ಟ್ರೇಡಿಂಗ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ನಾನು ಸರ್ ಕಲಿದಂಗೆ ಟ್ರೇಡ್ ಮಾಡ್ತೀನಿ ಸರ್, ನನಗೆ ಗೊತ್ತು, ಕಾಲ್ ಟಿಪ್ಸ್ ಹೋಗ್ತೀನಿ, ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ನಾನು ನೆನ್ನೆ ನಿಮ್ಗೆ ಅದೇ ಹೇಳಿದೆ, ಇವತ್ತು ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಡಾಕ್ಟರ್, ನಾನು ಒಂದು ಆಪರೇಷನ್ ಮಾಡೋದು ಕಲಿದಂಗೆ ನಾನು ಆಪರೇಷನ್ ಮಾಡ್ತೀನಿ, ಇಲ್ಲ ಸರ್ ಕಲಿತಾ ಆಪರೇಷನ್ ಮಾಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ, ಪೇಷಂಟ್ ಸತ್ತು ಹೋಗ್ತಾನೆ. ಅದೇ ರೀತಿ ಟ್ರೇಡಿಂಗ್ ಅಲ್ಲಿ ನಿಮ್ಮ ದುಡ್ಡು ಅನ್ನೋದು ಸತ್ತು ಹೋಗುತ್ತೆ. ಸೊ ಪ್ಲೀಸ್ ಏನಾದ್ರೂ ಕಲಿಬೇಕು ಸರಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇನ್ನ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವೇನ್ ಕೆಲಸ ಮಾಡ್ತೀರಾ, ನೀವು ಒಂದು ಸಾಫ್ಟ್ವೇರ್ ಎಂಪ್ಲಾಯಿನ, ಇಲ್ಲಾಂದ್ರೆ ಯಾವ್ದೊಂದು ಮಲ್ಟಿನ್ಯಾಷನಲ್ ಕಂಪ್ನಿ ಕೆಲಸ ಮಾಡ್ತಿದ್ದೀರಾ, ಒಬ್ಬ ಎಲೆಕ್ಟ್ರಿಷಿಯನ್, ಏನಾದ್ರೂ ಸರಿ. ನೀವು ಇವಾಗ ಆ ಕೆಲಸ ಮಾಡಿರ್ತಾ ನೀವು ಏನ್ 20,000 30,000 ದುಡಿತಿದ್ದೀರಾ, ಅದಕ್ಕೆ ನೀವು 10 ರಿಂದ 15 ವರ್ಷ ನೀವು ಕಾಲೇಜು, ಸ್ಕೂಲು, ಮತ್ತೆ ನೀವು ಡಿಗ್ರಿ, ನಿಮ್ಮ ಡಿಪ್ಲೊಮಾಗಳು ಮಾಡಿರೋದಕ್ಕೆ ನಿಮ್ಗೆ ಇವಾಗ ಆ ಲೆವೆಲ್ ಆಫ್ ದುಡ್ಡು ಅನ್ನೋದು ಬರ್ತಿದೆ. ಬಟ್ ನೀವು ಇಲ್ಲಿ ಬಂದ್ಬಿಟ್ಟು ಒಂದು ದಿನ ನಾನು ಲಕ್ಷ ಮಾಡ್ತೀನಿ ಅಂದ್ರೆ ನೀವು ಯೋಚನೆ ಮಾಡಿ ಸರ್, ನೀವು ಅಲ್ಲಿ 34,000 ದುಡಿಗೆ ಎಷ್ಟು ಟೈಮ್ ಕೊಟ್ಟಿದ್ದೀರಾ, ಇವಾಗ ಎಷ್ಟು ಟೈಮ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಪ್ಲೀಸ್ ಕಲ್ತ್ಕೊಳ್ಳಿ, ಅಷ್ಟೇ ನಿಮ್ಗೆ ಹೇಳೋದು. ಓಕೆನಾ? ಇದ್ರ ಮೇಲೆ ನಿಮ್ಗೆ ಏನು ಹೇಳೋದಕ್ಕಾಗಲ್ಲ. ಮೇನ್ ಆಗಿ ಫ್ಯೂಚರ್ ಆಪ್ಷನ್ಸ್ ವೆರಿ ರಿಸ್ಕ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಓವರ್ ಲೆವರೇಜ್. ಸರ್ 10,000 ಇದೆ, ನಾನು ಲೆವರೇಜ್ ತಗೊಂಡು 1 ಲಕ್ಷ ಟ್ರೇಡ್ ಮಾಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಲಾಸ್ ಮಾಡ್ಕೊಂತೀರಾ. ನೀವು 10,000 ಇದೆ ಅಂತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 2x 5x ತಗೊಳಕ್ ಆಗೋದು. ಅದ್ರ ಮೇಲೆ ಪ್ಲೀಸ್ ತಗೊಳಕ್ ಹೋಗ್ಬೇಡಿ. ಅಂಡ್ ನಾನು ಅದು ಹೇಳ್ತಿದ್ದೀನಿ, ಬಿಗಿನರ್ಸ್ ಇಲ್ಲ ಸರ್, 1 ವರ್ಷ 2 ವರ್ಷ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮುಟ್ಟಕ್ಕೆ ಹೋಗ್ಬಿಡಿ ಲೆವರೇಜ್. ನೀವು ಹತ್ರ ಇರೋ ದುಡ್ಡಲ್ಲಿ ಮಾಡ್ರಿ, ಇಲ್ಲಾಂದ್ರೆ ಬೇಡ. ಓಕೆನಾ? ಸ್ಟಾಪ್ ಲಾಸ್ ಹೇಳಿದಂಗೆ ಫ್ಯೂಚರ್ ಆಪ್ಷನ್ಸ್ ಅಲ್ಲಿ ಸ್ಟಾಪ್ ಲಾಸ್ ಇಲ್ಲ ಅಂತ ಅಂದ್ರೆ ನಾನು ನಿಮ್ಗೆ ಓಪನ್ ಆಗಿ ಹೇಳ್ತಿದ್ದೀನಿ, ಮರಿ ಕಡಿಯೋವಾಗ ನೀವು ಕತ್ತಿ ತಗೊಂಡು ಆ ಕುರಿ ಮೇಲೆಲ್ಲ ನಿಮ್ ಕತ್ ಮೇಲೆ ನೀವು ಇಟ್ಕೊಂಡಂಗೆ ಅರ್ಥ ಆಗುತ್ತೆ. ಸೊ ಪ್ಲೀಸ್ ಸ್ಟಾಪ್ ಲಾಸ್ ಅನ್ನ ಇಟ್ಕೊಳ್ಳೋದು ಕಲ್ತ್ಕೊಳ್ರಿ ಪ್ಲೀಸ್. ಅದೊಂದು ಹೇಳ್ತಿದ್ದೀನಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಫ್ಯೂಚರ್ ಆಪ್ಷನ್ಸ್ ಅಲ್ಲಿ ನಿಮ್ದು ಹೇಳಿದ್ನಲ್ಲ, 1 ಸೆಕೆಂಡ್ ಸಾಕು. ಈಗ ಒಂದು ಕ್ಯಾಂಡಲ್ ಬಂತು ಅಂತಂದ್ರೆ ನಿಮ್ಗೆ ಮೇಲ್ ತಗೊಂಡಿರಿ ಅಂತ ಅನ್ಕೊಳ್ಳಿ, ನೀವು 1 to ಡಬಲ್ ಅಲ್ಲೇ ಆಗೋದು ಸರ್. ಅದೇ ಒಂದು ಕ್ಯಾಂಡಲ್ ನಿಮ್ಗೆ ಕೆಳಗೆ ಬಂತು ಅಂತ ಅನ್ಕೊಳ್ಳಿ, ನೀವು ಹಾಕಿದ ದುಡ್ಡಲ್ಲಿ 1 ಲಕ್ಷ ಹಾಕಿದ್ರೆ ನಿಮ್ಗೆ 1 ಲಕ್ಷನ ಸೀದಾ 2,000 3,000 ಕಾಣಿಸ್ತಿರುತ್ತೆ. ನಿಮ್ಗೆ ಅಷ್ಟು ಲಾಸ್ ಆಗ್ಬಿಟ್ಟಿರುತ್ತೆ. ನಿಮ್ಗೆ 90,000 95,000 ಲಾಸ್ ಕಾಣಿಸ್ತಿರುತ್ತೆ. ಸೊ ಪ್ಲೀಸ್ ಸ್ಟಾಪ್ ಲಾಸ್ ಅನ್ನೋದು ಫಿಕ್ಸ್ ಅಲ್ಲಿ ಇಟ್ಕೊಂಡ್ಬಿಡ್ರಿ. ಓಕೆನಾ? ಸೊ ಮತ್ತೆ ಟೆಲಿಗ್ರಾಮ್ ಟಿಪ್ಸ್ ನಾನು ನಿಮ್ಗೆ ಹೇಳಿದೀನಿ, ಪ್ಲೀಸ್ ಅವ್ರ ಮಾತು ಕೇಳಬೇಡಿ. ಇದಕ್ಕೂ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅದೇ ಡಾಕ್ಟರ್ದೇ ನಾನು ನಿಮ್ಗೆ ಹೇಳ್ತೀನಿ. ಯಾರೋ ಒಬ್ಬ ಹೇಳ್ತಾವ್ರೆ ನಾನು ಆಪರೇಷನ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ನಾನು ಕಲ್ತ್ಕೊಂಡ್ರೆ ನಾನು ಮಾಡಕ್ಕಾಗೋದು. ಓಕೆನಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಸಿಂಪಲ್ ಕಲ್ತ್ಕೊಂಡ್ಬಿಡ್ರಿ. ಫಾರ್ ಎಕ್ಸಾಂಪಲ್ ಅವ್ರೇನ್ ಸ್ಟಾಕ್ಸ್ ಕೊಡ್ತಾರೆ, ಅವ್ರೇನ್ ಸ್ಟ್ರಾಟಜಿ ಕೊಡ್ತಾರೆ, ಫಸ್ಟ್ ಅದನ್ನ ಕಲ್ತ್ಕೊಂಡ್ಬಿಡ್ರಿ. ಆಮೇಲೆ ಬೇಕಾದ್ರೆ ಅವ್ನು ಹೇಳೋದನ್ನ ಫಾಲೋ ಮಾಡಿ. ಈಗ ನಾನು ಕಲಿದಂಗೆ ಸುಮ್ಮನೆ ಅವ್ನು ಹೇಳೋದನ್ನ ಫಾಲೋ ಮಾಡ್ತೀನಿ ಅಂತಂದ್ರೆ ನೀವು ನೋಡಿ, ನಿಮ್ಮಷ್ಟು ದಡ್ಡ ಯಾರನ್ನಿದ್ರೆ ಏನೋ ಮಾಡೋಕ್ಕಾಗಲ್ಲ. ಬೇಜಾರ್ ಮಾಡ್ಕೊಂಡ್ರು ಅಷ್ಟೇ, ನನಗೆ ರಿಯಾಲಿಟಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೆಕ್ಟಿಂಗ್ ಡೈಲಿ ಇನ್ಕಮ್. ಪ್ರತಿದಿನ ನಮ್ಗೆ ಇನ್ಕಮ್ ಬರುತ್ತೆ ಅನ್ನೋದು ಏನಿಲ್ಲ, ಔಟ್ ಗೋಯಿಂಗ್ ಕೂಡ ಹೋಗುತ್ತೆ. ಬಿಕಾಸ್ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡಿ, ಒಂದು ಜಾಬ್ ಮಾಡ್ತಿದ್ದೀರಾ ಅಂತಂದ್ರೆ ಡೈಲಿ ನೀವೇನ್ ಕೊಡ್ತಿದ್ದೀರಾ, ನೀವು ಅವ್ರಿಗೆ ಸ್ವಲ್ಪ ಔಟ್ ಗೋಯಿಂಗ್ ಅಲ್ಲಿ ಏನ್ ಕೊಡ್ತಾ ಇದ್ದೀರಾ, ನೀವು ಔಟ್ ಗೋಯಿಂಗ್ ಅಲ್ಲಿ ನಿಮ್ಮ ಎಫರ್ಟ್ಸ್ ಕೊಡ್ತಾ ಇದ್ದೀರಾ, ನೀವು ತುಂಬಾ ಕಷ್ಟ ಪಡ್ತೀರಾ. ಅದಕ್ಕೆ ಇನ್ಕಮಿಂಗ್ ಆಗಿ ನಿಮ್ಗೆ ಸ್ಯಾಲರಿ ಅನ್ನೋದು ಬರುತ್ತೆ. ಇನ್ಕಮ್ ಅಲ್ಲಿ ನಿಮ್ಗೆ ಸ್ಯಾಲರಿ ಅನ್ನೋದು ಬರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಫಿಕ್ಸ್ಡ್ ಅನ್ನೋದು ಇರಲ್ಲ. ಇದರಲ್ಲಿ ಜಸ್ಟ್ ಬಂದ್ಬಿಟ್ಟು ನಿಮ್ಗೆ ಒಂದಿನ ಪ್ರಾಫಿಟ್ ಆಗ್ಬೋದು, ಒಂದಿನ ಲಾಸ್ ಆಗ್ಬೋದು. ಅಡ್ಡಿ ನಿಮ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿತ್ತಾ, ಖಂಡಿತವಾಗ್ಲೂ ನೀವು ಪ್ರಾಫಿಟಬಲ್ ಎಂಡ್ ಆಗ್ತೀರಾ. ಪ್ರತಿದಿನ ಇನ್ಕಮ್ ಸರ್ ದಿನಕ್ಕೆ 5,000 ಮಾಡ್ಬೇಕು, 10,000 ಹಂಗಾಗಲ್ಲ. ಒಂದಿನ 5,000 ಆಗ್ಬೋದು, ಒಂದಿನ 5,000 ಹೋಗ್ಬೋದು. ಬಟ್ ನೀವೇನಾದ್ರೂ ಅದನ್ನ ಒಂದಿನಕ್ಕೆ 2,000 ಲಾಸ್ ಮಾಡ್ಕೋತೀನಿ, ಒಂದಿನ ಪ್ರತಿದಿನ 5,000 ಪ್ರಾಫಿಟ್ ಮಾಡ್ತೀನಿ ಅಂದ್ರೆ ಅಟ್ ನೀವು ಪ್ರಾಫಿಟಬಲ್ ಉಳ್ಕೋತೀರಾ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಳಿದ್ರೆ ಅದೇ ಇದಕ್ಕೂ ಸೇಮೆ. ಓಕೆ, ನಾನು ಏನ್ ಹೇಳ್ತಾ ಅದನ್ನೇ, ಎರಡು ಒಂದೇ ಪಾಯಿಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಪೊಸಿಷನ್ ಸೆಟ್ಟಿಂಗ್ ಇಂಪಾರ್ಟೆಂಟ್ ಇಟ್ಕೊಳ್ಳಿ, ರೂಲ್ಸ್ ಇಟ್ಕೊಳ್ಳಿ, ಡಿಸಿಪ್ಲಿನ್ ಅಲ್ಲಿ ಟ್ರೇಡ್ ಮಾಡ್ರಿ, ನಿಮ್ಗೂ ಪ್ರಾಫಿಟಬಲ್ ಆಗ್ತೀರಾ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಹೇಳ್ತೀನಿ ನಾನು ನಿಮಗೆ, ರೆಸ್ಪೆಕ್ಟ್ ದಿ ರಿಸ್ಕ್. ಫಸ್ಟ್ ರಿಸ್ಕ್ ನ ರೆಸ್ಪೆಕ್ಟ್ ಮಾಡಿ. ದುಡ್ಡು ಬರುತ್ತೆ, ನಾನು ದುಡ್ಡುಗೋಸ್ಕರ ಮಾಡ್ತೀನಿ ಅದಕ್ಕಿಂತ ಅದ್ರಲ್ಲಿ ರಿಸ್ಕ್ ಏನಿದೆ, ಆ ರಿಸ್ಕ್ ನಾನು ಹೇಗೆ ತಗೊಂತೀನಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ನೋಡಕ್ ಬಂದ್ರೆ ನಾನು ಹೇಳಿದೆ, ಫ್ಯೂಚರ್ ಆಪ್ಷನ್ಸ್ ಕ್ಯಾನ್ ಮಲ್ಟಿಪಲ್ ಗೇನ್ಸ್ ಅಂಡ್ ಲಾಸಸ್ ಜಸ್ಟ್ ಆಸ್ ಫಾಸ್ಟ್. ಸ್ಕಿಲ್ಸ್ ಕಮ್ಸ್ ಬಿಫೋರ್ ಸೈಜ್. ಓಕೆನಾ? ಸೊ ಡೂ ಲರ್ನ್ ಫಸ್ಟ್, ಡೋಂಟ್ ಗ್ಯಾಂಬಲ್ ಬ್ಲೈಂಡ್ಲಿ. ಸುಮ್ಮನೆ ಮೇಲೆ ಹೋಗುತ್ತೆ ಅನಿಸ್ತು, ನಾನು ಮೇಲೆ ತಗೊಂಡೆ, ಕೆಳಗೆ ಹೋಯ್ತು ಅಂದ್ರೆ ಕೆಳಗೆ ತಗೊಂಡೆ, ಹಿಂಗ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಫ್ಯೂಚರ್ ಆಪ್ಷನ್ಸ್ ಮಾಡ್ತಿರೋದ್ರೆ ನೀವು ತುಂಬಾ ನೋಡ್ಬೇಕು. ಈಗ ನಾವು ಟ್ರೇಡ್ಸ್ ತಗೊಳಕ್ಕಿಂತ ಮುಂಚೆ ನಾನೇ ನೋಡ್ತೀನಿ, ನಾನು ಇಂದ ಮನಿ ಹೋಗ್ಬೇಕಾ, ಔಟ್ ಮನಿ ಹೋಗ್ಬೇಕಾ, ಅಡ್ಡಿ ಮನಿ ಹೋಗ್ಬೇಕಾ, ಅಂಡ್ ಅದರಲ್ಲಿ ಗ್ರೀಕ್ಸ್ ಏನಿದೆ, ಡೆಲ್ಟಾ ಏನಿದೆ, ಗಾಮಾ ಏನಿದೆ, ತೀಟಾ ಏನಿದೆ, ಇವೆಲ್ಲ ನೋಡ್ಬೇಕಿರುತ್ತೆ. ಇದೆಲ್ಲ ಸ್ವಲ್ಪ ಡೀಪ್ ಕಾನ್ಸೆಪ್ಟ್ಸ್. ಇದೊಂದು ಬರೀ ನೀವು ಫ್ಯೂಚರ್ ಆಪ್ಷನ್ ಅಂದ್ರೆ ಏನು, ಹೇಗಿರುತ್ತೆ ಅಷ್ಟೇ ತಿಳ್ಕೊಂತಿದ್ದೀರಾ. ಮಿಕ್ಕಿದ್ದೆಲ್ಲ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಆಗೋದಿಲ್ಲ ನಾನು ನಿಮಗೆ, ಬಿಕಾಸ್ ಇದು ಆಲ್ರೆಡಿ ಲಾಂಗ್ ಆಗ್ಬಿಟ್ಟಿದೆ, ಒಂದು 15 ನಿಮಿಷ ಮೇಲೆ ಆಗ್ಬಿಟ್ಟಿದೆ. ಸೊ ಪ್ಲೀಸ್ ನಾನು ನಿಮಗೆ
ಬನ್ನಿ ನೆಕ್ಸ್ಟ್ ಪಾರ್ಟ್. ಈಗ ನೆಕ್ಸ್ಟ್ ಎಲ್ಲ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಅದ್ರ ಬಂದ್ಬಿಟ್ಟು ಏನೇನು ಕಲ್ತ್ಕೊಂತೀರಾ ಬನ್ನಿ. ಇದ್ರಲ್ಲಿ ಏನೇನು ಕಲ್ತ್ಕೊಂತೀರಾ, ಆಪ್ಷನ್ ಗೇಮ್ಸ್ ಕಲ್ತ್ಕೊಂತೀರಾ, ಡೆಲ್ಟಾ ಅಂದ್ರೆ ಏನು, ಥೀಟಾ ಅಂದ್ರೆ ಏನು, ವೇಗ ಅಂದ್ರೆ ಏನು ಎಲ್ಲ ತಿಳ್ಕೊಂತೀರಾ. ಅಂಡ್ ಹೆಜ್ಜಿಂಗ್ ನೀವು ಪ್ರಾಪರ್ ಆಗಿ ಹೇಗೆ ಮಾಡಬೇಕು ಅದನ್ನ ತಿಳ್ಕೊಳ್ಳೋಣ. ಮತ್ತೆ ಆಫೀಸ್ ಚೇಂಜ್ ತಿಳ್ಕೊಳ್ಳೋಣ. ಆಫೀಸ್ ಚೇಂಜ್ ನಾವು ಹೇಗೆ ಯೂಸ್ ಮಾಡಬೇಕು, ಅದನ್ನ ಅನಲೈಸ್ ಮಾಡೋದು ಹೇಗೆ, ಅದರಿಂದ ನಾವು ದುಡ್ಡು ಹೇಗೆ ಮಾಡಬೇಕು, ಪ್ರಾಪರ್ ಆಗಿ ನಾವು ಹೆಜ್ಜಿಂಗ್ ಏನ್ ಮಾಡಬೇಕು ಎಲ್ಲ ತಿಳ್ಕೊಳ್ಳೋಣ. ನೆಕ್ಸ್ಟ್ ದಿವಸ ನಾನು ಡೇ 23-24 ಅಲ್ಲಿ ಅದನ್ನ ಹೇಳ್ಕೊಟ್ಬಿಡ್ತೀನಿ, ತಲೆ ಕೆಡ್ಸ್ಕೊಂಬೇಡಿ. ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ಳೋಣ. ಈಗ ಏನ್ ಕಲ್ತಿದ್ದೀನಿ ಇದನ್ನ ಒಂದ್ಸಲ ಕೂತ್ಕೊಂಡು ಅರ್ಥ ಆಗಿಲ್ವಾ ಇನ್ನೊಂದ್ಸಲ ನೋಡಿ, 10 ನಿಮಿಷ ಟೈಮ್ ಎಕ್ಸ್ಟ್ರಾ ಕೊಟ್ಬಿಡಿ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಇಲ್ಲ ಸರ್ ಇನ್ನೂ ಡೌಟ್ ಇದೆಯಾ, ಪ್ಲೀಸ್ ಬನ್ನಿ. ಥ್ಯಾಂಕ್ ಯು. ಇಲ್ಲ ನನ್ನ ನಂಬರ್ ಇದೆ, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ, ಸೊ ನನ್ನ ನಂಬರ್ ಕೂಡ ಇರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಸರ್ ನನಗೆ ಒಂದು ಅರ್ಥ ಆಗಿಲ್ಲ ಸರ್ ನೀವು ಹೇಳಿದ್ದು, ಪ್ಲೀಸ್ ಕಾಲ್ ಮಾಡಿ, ತಲೆ ಕೆಡ್ಸ್ಕೊಂಬೇಡಿ. ನಾನು ಬಿಸಿ ಇದ್ರೆ ನಾನು ಬಿಸಿ ದಿನ ನಾನು ಕಾಲ್ ಪಿಕ್ ಮಾಡಲ್ಲ, ಓಪನ್ ಆಗಿರ್ತೀನಿ, ನಾನು ಕಾಲ್ ಪಿಕ್ ಮಾಡಲ್ಲ. ಬಟ್ ನಾನು ಫ್ರೀ ಆಗಿದ್ದೆ ಫಸ್ಟ್ ಕಾಲ್ ಮಾಡ್ತೀನಿ, ಓಕೆನಾ. ಸೊ ನನ್ನ ಇನ್ಸ್ಟಾಗ್ರಾಮ್ ನಂಬರ್ ಇದೆ, ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ, ಬನ್ನಿ ಮೆಸೇಜ್ ಹಾಕಿ. ಅಂಡ್ ಇಲ್ಲೂ ನಿಮ್ದು ಲರ್ನಿಂಗ್ ಸೀರೀಸ್ ನಡೀತಿದೆ. ಸಿಂಪಲ್ ದಿನಕ್ಕೆ 1-2 ನಿಮಿಷ ಕೊಡಿ, ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಡೈಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ 1000 ರೀಲ್ಸ್ ನೋಡ್ತಿರ್ತೀರಾ, ಜೊತೆಲಿ ಒಂದ್ ಸ್ವಲ್ಪ ನೀವು ಲರ್ನಿಂಗ್ ಕೂಡ ಟೈಮ್ ಕೊಡ್ರಿ, ಕಲ್ತ್ಕೊಳ್ಳಿ, ಆರಾಮಾಗಿ ಮಾಡ್ಬೋದು. ಅಂಡ್ ನನ್ನ ನೀವು ಕೇಳಕ್ ಹೋದ್ರೆ ನೀವೇನಾದ್ರೂ ಬಿಗಿನರ, ಪ್ಲೀಸ್ ನೀವು ಫ್ಯೂಚರ್ ಆಪ್ಷನ್ಸ್ ಇಡಲೇಬೇಡಿ. ಸ್ಟಾರ್ಟಿಂಗ್ ನೀವು ಸ್ವಿಂಗ್ ಅಲ್ಲಿ ಮಾಡಿ, ಪೊಸಿಷನ್ ಅಲ್ಲಿ ಮಾಡಿ, ಇನ್ವೆಸ್ಟ್ಮೆಂಟ್ಸ್ ಮಾಡಿ, ಒಂದ್ ವರ್ಷ ಕಲ್ತ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೀವು ಇಂಟ್ರಾಡಿಯಲ್ಲಿ ಬನ್ನಿ, ಫ್ಯೂಚರ್ ಆಪ್ಷನ್ಸ್ ಮಾಡಿ. ನಾನು ಬೇಡ ಅಂತಿಲ್ಲ ಸರ್, ಸ್ವಿಂಗ್ ಅಲ್ಲಿ ದುಡ್ಡು ಆಗಲ್ಲ ಸರ್. ಸರ್ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ನನ್ನ ಸ್ಟ್ರಾಟಜಿ, ಸ್ವಿಂಗ್ ಸ್ಟ್ರಾಟಜಿ ಅಂದ್ರೆ ನಾನು ಸ್ಟಾಕ್ಸ್ ನ ಬೈ ಮಾಡಿದ್ದೀನಿ. ಇದರಲ್ಲಿ ರಿಸ್ಕ್ ಬಂದ್ಬಿಟ್ಟು ನಿಮ್ಗೆ ತುಂಬಾ ಕಮ್ಮಿ ಇರುತ್ತೆ, ರಿಸ್ಕ್ ಅನ್ನೋದೇ ಇರಲ್ಲ. ನನ್ನ ನೀವು ಕೇಳಿದ್ರೆ ಸರ್ ನೀವು ಪ್ರಾಪರ್ ಆಗಿ ನೀವು ಮಾಡ್ತೀರಾ ಅಂತಂದ್ರೆ ಇದರಷ್ಟು ನಿಮ್ಗೆ ಲಕ್ಕು ಯಾವ್ದು ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಬಂದ್ಬಿಟ್ಟು ನಮ್ದು ಡಿಫ್ಯೂಷನ್ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಮ್ಮ ಸ್ಟ್ರಾಟಜಿ ಒಂದು ಸ್ಟಾಕ್. ಈಗ ಫಾರ್ ಎಕ್ಸಾಂಪಲ್ ಇದು ನಾನು ಇಲ್ಲಿಂದ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನೀವು ಡೇಟ್ ನೋಡಕ್ ಬಂದ್ರೆ ಎಷ್ಟಿದೆ ಡೇಟು, 18th ಮೇ ಇದೆಯಾ, 18th ಮೇ ಇಲ್ಲಿಂದ ಹಿಡಿದ್ಬಿಟ್ಟು ನಾನು ಇಲ್ಲಿಗೆ ಹಾಕಿದ್ದೀನಿ. ಎಷ್ಟು 31% ರಿಟರ್ನ್ ಅದು ಕೊಟ್ಟಿದೆ. ಇದು ನಿಮ್ಗೆ ಮೊದಲೇ ಗೊತ್ತಾಗಿತ್ತು ಇಷ್ಟು ಮೇಲೆ ಹೋಗುತ್ತೆ ಸ್ವಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸ್ಟಾಕ್ಸ್ ಸರ್ ಇದು ನಮಗೆ ಲಾಸ್ ಆಗುತ್ತೆ, ಸೀದಾ ಪಟ್ ಅಂತ ಬಿದ್ದೋಗಲ್ಲ, ಫ್ಯೂಚರ್ ಅನ್ನೋದು ಪಟ್ ಅಂತ ಬಿದ್ದು ಲಾಸ್ ಆಗುತ್ತೆ. ಬಟ್ ಸ್ವಿಂಗ್ ಅನ್ನೋದು ನಿಮ್ಗೆ ಸೇಫ್ಟಿ ಅನ್ನೋದು ಇರುತ್ತೆ, ದುಡ್ಡು ಅನ್ನೋದು ಮಾಡ್ಬೋದು. ಬಟ್ ತುಂಬಾ ಜನ ದಡ್ಡ ತರ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿರಲ್ಲ ಇವೆಲ್ಲ. ಸರ್ 31% ರಿಟರ್ನ್ ನಾನು ಇದನ್ನ ಕ್ಯಾಪ್ಚರ್ ಮಾಡಿದ್ರೆ ನೀವೇ ನೋಡ್ರಿ, ಒಂದ್ ಸೆಕೆಂಡ್ ನೀವೇ ನೋಡ್ತೀರಾ ಅಂತ ನಾನು ಯಾವ ಕೊಟ್ಟಿದ್ದೆ ನಂಗೆ ತೋರಿಸ್ಬಿಡ್ತೇನೆ. ಸೊ ನೀವೇ ನೋಡ್ತಾ ನೋಡ್ರಿ, ಡಿಫ್ಯೂಷನ್ ಕಿಂಗ್ ನಾನು ಯಾವ ಕೊಟ್ಟಿದ್ದೆ ಇಲ್ಲಿ ನೋಡ್ರಿ, ಡೇಟ್ ಇದೆ ನಿಮಗೆ 18th ಮೇ, ಓಕೆನಾ. ಇಲ್ಲೂ ನೀವು ನೋಡಬಹುದು ಟ್ರೇಡಿಂಗ್ ಚಾರ್ಟ್ ಅಲ್ಲಿ ಇದೆ, ಇದು 18th ಮೇ ಅಂತ ಹಾಕಿದ್ದೀನಿ. ಅದು ಬಿಟ್ಟರೆ ಇಲ್ಲೂ ನೋಡಬಹುದು ನಮ್ಮ ಸ್ಟೂಡೆಂಟ್ಸ್ ಗ್ರೂಪ್, ಇದು ಬಂದು 18th ಮೇ ಅಂತ ಇದೆ. ಅಂಡ್ ಇದೆಲ್ಲ ಏನು ಪಾಸಿಬಲ್ ಇದೆ ಅಂತಂದ್ರೆ ನಮ್ದು ಓನ್ ಸ್ಟ್ರಾಟಜಿ ಇದೆ. ಅಂಡ್ ನನಗೆ ಗೊತ್ತಿದೆ ನನಗೆ ಎಲ್ಲಿ ಎಂಟ್ರಿ ಆಗ್ಬೇಕು, ಎಲ್ಲಿ ಎಕ್ಸಿಟ್ ಆಗ್ಬೇಕು ನನಗೆ ಗೊತ್ತು. ಎಷ್ಟು ಪ್ರಾಫಿಟ್ ಬಂದ ಬುಕ್ ಮಾಡ್ಕೊಬೇಕು, ಲಾಸ್ ಬಂದ್ರೆ ಎಷ್ಟು ಬುಕ್ ಮಾಡ್ಕೊಬೇಕು ಅನ್ನೋದು ಗೊತ್ತು. ನಾನು ಸ್ಟಾಪ್ ಲಾಸ್ ಇಡ್ಬೇಕಂತ ಗೊತ್ತು. ಅಂಡ್ ಇದು ಎಂತಕ್ಕೆ ಹಿಂಗ್ ಬೂಮ್ ಆಗುತ್ತೆ ನನಗೆ ಪ್ರತಿ ಸಲ ಅಂತ ನನಗೆ ಗೊತ್ತು. ಅಂಡ್ ನಾನು ಇದನ್ನ ಎಂತ ಟ್ರೇಡ್ ಮಾಡ್ತಿದ್ದೀನಿ ಲಾಸ್ಟ್ 3 years, ನಮ್ಮ ಸ್ಟೂಡೆಂಟ್ಸ್ 3 years ಟ್ರೇಡ್ ಮಾಡ್ತಿದ್ರೆ ಅದು ನೀವು ತಿಳ್ಕೊಳ್ರಿ. ಬನ್ನಿ ಈಗ ನೋಡೋ ಬಂದ್ರೆ ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ರಿ, ಇಲ್ಲಿ ನೋಡಿ ಹತ್ರ ನಾವು 300 ಸ್ಟಾಕ್ಸ್ ಅಲ್ಲಿ ನಾವು ನಾವು ಸ್ಟಾಕ್ಸ್ ಅಲ್ಲಿ ಇದೇ ರೀತಿ ಸ್ಟಾಕ್ಸ್ ಅಲ್ಲಿ ಇದೆ. ಫ್ಯೂಚರ್ ಆಪ್ಷನ್ಸ್ ಅಲ್ಲ, ಪ್ರತಿಯೊಂದು ಸ್ಟಾಕ್ 30%, 40% ವಿತ್ ಇನ್ ಒಂದು 20-25 ಡೇಸ್ ನಾವು ಹೇಗೆ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ, ಬಿಕಾಸ್ ಅದ್ರ ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಂಡಿದ್ದೀರಿ. ನಾವು 300+ ಪ್ರಾಫಿಟಬಲ್ ಸ್ಟೂಡೆಂಟ್ಸ್ ನಾವು ಹೇಗೆ ಮಾಡಿದಿರಿ, ಬಿಕಾಸ್ ನಾವು ಅದನ್ನ ಕಲ್ತಿದ್ರಿ. ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ, ನೀವು ಬರ್ಬೋದು, ಫಸ್ಟ್ ಪ್ರೂಫ್ ಚೆಕ್ ಮಾಡ್ಬೋದು, ನಮ್ಮ ಸ್ಟೂಡೆಂಟ್ಸ್ ಪೇನ್ ಚೆಕ್ ಮಾಡ್ಬೋದು. ಎಲ್ಲ ಇಂಟ್ರೆಸ್ಟ್ ಇದೆ, ನೀವು ಕಲ್ತ್ಕೊಬಹುದು. ಓಕೆನಾ. ನಿಮ್ಗೆ ಏನೇ ಡೌಟ್ಸ್ ಇದಿಲ್ಲ ಸರ್, ನಾವೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನಾರ್ಮಲ್ ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನಮ್ಮ ಸ್ಟೂಡೆಂಟ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕಲಿತಿದ್ರು, ನಮ್ಮ ಯೂಟ್ಯೂಬ್ ಅಲ್ಲಿ ಕಲಿತಿದ್ರು ನನ್ನ ಸ್ಟೂಡೆಂಟ್, ಓಕೆನಾ. ನನ್ನ ನಂಬರ್ ಅಲ್ಲಿ ಇದೆ, ಇದರಲ್ಲೂ ಏನೋ ಡೌಟ್ಸ್ ಇದ್ರೆ, ಇದರಲ್ಲೂ ಯೂಟ್ಯೂಬ್ ಅಲ್ಲಿ ಏನೋ ಡೌಟ್ಸ್ ಇದ್ರೆ ಖಂಡಿತ ಕೇಳಬಹುದು ಸರ್. ಐ ಆಮ್ ಓಪನ್ ಫಾರ್ ಎವ್ರಿಥಿಂಗ್, ಓಕೆನಾ. ಓಕೆ ಗೈಸ್, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ಕೊಂಬಿಡಿ, ಮತ್ತೆ ಫಾಲೋ ಕೂಡ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸುಮ್ಮನೆ ಅಲ್ಲಿ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತ ಫ್ರೀಯಾಗಿ ಕಲಿಬಹುದು, ಆಯ್ತಾ. ಸೊ ಅದಕ್ಕೆ ನೀವು ಎಲ್ಲೆಲ್ಲಿ ಕಾಸೆಲ್ಲ ಕೊಡಕ್ಕೆ ಹೋಗ್ಬೇಡಿ. ಓಕೆ, ನಾನು ಸಿಗ್ತೀನಿ ಗೈಸ್, ಬೈ ಬೈ ವಿತ್ ಅ ನ್ಯೂ ಟಾಪಿಕ್.